ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಸರಣಿಯ ಇದು 3ನೇ ವಿಡಿಯೋ ರೀ. ಈಗಾಗಲೇ 2 ವಿಡಿಯೋ ಅಪ್ಲೋಡ್ ಮಾಡೀನಿ. ಯಾರು ಆ ವಿಡಿಯೋ ನೋಡಿಲ್ಲೋ ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ ಒಂದು ಪ್ಲೇಲಿಸ್ಟ್ ಸಿಗ್ತದೆ. ಆ ಪ್ಲೇಲಿಸ್ಟ್ ಒಳಗೆ ಆ 2 ವಿಡಿಯೋ ಇರುವಂಥದ್ದು. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ. ಈ ಪ್ರಸ್ತುತ ವಿಡಿಯೋದೊಳಗೆ ಬನವಾಸಿಯ ಕದಂಬರು ಚಾಪ್ಟರ್ಗೆ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದಂಗೆ ಈ ಹಿಂದಿನ ಎಕ್ಸಾಮ್ದಲ್ಲಿ ಕೇಳಿರುವಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಚಾಪ್ಟರ್ನ ಮೇಲೆ ಕೇಳಿರುವಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ, ಈ ಕೆಳಗಿನ ಕರ್ನಾಟಕದ ಮೊದಲ ಕನ್ನಡ ರಾಜವಂಶ ಯಾವುದು ಅಂತ ಪ್ರಶ್ನೆ ಅದ. ನೆಕ್ಸ್ಟ್ 3ನೇ ಪ್ರಶ್ನೆ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತ ವಿವರಣೆ ನೋಡೋಣ. ಈ ಕದಂಬ ರಾಜಮನೆತನದ ಸ್ಥಾಪಕ ಮಯೂರವರ್ಮ. ಈ ಕದಂಬ ರಾಜಮನೆತನದ ಸ್ಥಾಪಕ ಮಯೂರವರ್ಮ. ಕದಂಬರು ಕ್ರಿಸ್ತಶಕ 325ರಿಂದ ಕ್ರಿಸ್ತಶಕ 540ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ ಸಿಂಹ ಮತ್ತು ವಾನರ ಧ್ವಜ. ಈ ಸಾಮ್ರಾಜ್ಯದ ಮೊದಲ ರಾಜಧಾನಿ ಬನವಾಸಿ, 2ನೆಯ ರಾಜಧಾನಿ ಹಲಸಿ. ಈ ಸಾಮ್ರಾಜ್ಯದ ಕೊನೆಯ ದೊರೆ 2ನೇ ಕೃಷ್ಣವರ್ಮ. ಶಾತವಾಹನರ ಆಳ್ವಿಕೆಯ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಕದಂಬರ ಆಳ್ವಿಕೆಗೆ ಬಂದಿರುವಂಥದ್ದು. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಕನ್ನಡ ರಾಜಮನೆತನ ಯಾವುದು ಅಂತಂದ್ರೆ ಅದು ಕದಂಬ ರಾಜಮನೆತನ ಸ್ನೇಹಿತರೆ. ಪ್ರಶ್ನೆ ಏನು ಕೇಳಿದ್ರಿ? ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕದಂಬರು. ನೆಕ್ಸ್ಟ್ 2ನೇ ಪ್ರಶ್ನೆ, ಈ ಕೆಳಗಿನ ಕರ್ನಾಟಕದ ಮೊದಲ ಕನ್ನಡ ರಾಜವಂಶ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕದಂಬರು. ಕರ್ನಾಟಕದ ಮೊದಲ ಕನ್ನಡ ರಾಜವಂಶ ಕದಂಬ ರಾಜವಂಶ. ನೆಕ್ಸ್ಟ್ 3ನೇ ಪ್ರಶ್ನೆ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಒಟ್ಟು 2 ರಾಜಧಾನಿಗಳು ಬರ್ತಾವ್ರಿ. ಮೊದಲನೇ ರಾಜಧಾನಿ ಬನವಾಸಿ, 2ನೆಯ ರಾಜಧಾನಿ ಹಲಸಿ. ಆಪ್ಷನ್ದೊಳಗೆ ಯಾವುದು ಕೊಟ್ಟಾರೆ? ಬನವಾಸಿ ಕೊಟ್ಟರು. ಸರಿಯಾದ ಉತ್ತರ ಆಪ್ಷನ್ ಸಿ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಅಥವಾ ಮೊದಲ ರಾಜಧಾನಿ ಬನವಾಸಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು. ಅಂದ್ರೆ ಕದಂಬ ರಾಜವಂಶದ ಸಂಸ್ಥಾಪಕನಾರು ಅಥವಾ ಕದಂಬ ಸಾಮ್ರಾಜ್ಯದ ಸ್ಥಾಪಕನಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ, ಮಯೂರವರ್ಮ. ಕದಂಬ ರಾಜವಂಶದ ಸ್ಥಾಪಕ ಮಯೂರವರ್ಮ. ನೆಕ್ಸ್ಟ್ 5ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಬನವಾಸಿ ಕದಂಬರ 2ನೇ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಮೊದಲ ರಾಜಧಾನಿ ಬನವಾಸಿ, 2ನೆಯ ರಾಜಧಾನಿ ಹಲಸಿ. ಸರಿಯಾದ ಉತ್ತರ ಯಾವುದ್ರಿ? ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ನೆಕ್ಸ್ಟ್ ಬನವಾಸಿಯ ಕುರಿತು ಕೇಳಿರುವಂತಹ ಪ್ರಶ್ನೆಗಳ ಸ್ನೇಹಿತರೆ. 6ನೇ ಪ್ರಶ್ನೆ, ಬೈಜಾಂಟಿಯನ್ ಎಂದು ಕರೆಯುವ ಕರ್ನಾಟಕದ ಅತಿ ಪುರಾತನ ನಗರ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಹಿಂದ ಕರ್ನಾಟಕದ ಯಾವ ನಗರವನ್ನ ಬೈಜಾಂಟಿಯನ್ ಅಂತ ಕರಿತಾ ಇದ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಬನವಾಸಿಯನ್ನ ಹಿಂದೆ ಬೈಜಾಂಟಿಯನ್ ಅಂತ ಕರಿತಾ ಇದ್ರು. ಈ ಬನವಾಸಿಯ ಕುರಿತು ಮಾಹಿತಿ ನೋಡೋಣ. ಬನವಾಸಿ ನಗರವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆಯ ಮೇಲಿರುವಂಥ ಒಂದು ನಗರ ರೀ. ಈ ಬನವಾಸಿ ನಗರ ಎಲ್ಲಿ ಬರ್ತದ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆಯ ಮೇಲೆ ಬರ್ತದ. ಈ ನಗರವನ್ನ ಮಹಾಭಾರತದೊಳಗ ವನವಾಸಿ ನಗರ ಮತ್ತು ವೈಜಯಂತಿಪುರ ಅಂತ ಕರಿತಾ ಇದ್ರು. ಮಹಾಭಾರತದೊಳಗ ಬನವಾಸಿ ನಗರವನ್ನ ವನವಾಸಿ ನಗರ ಮತ್ತು ವೈಜಯಂತಿಪುರ ಅಂತ ಕರಿತಾ ಇದ್ರು. ಗ್ರೀಕ್ ರಾಯಭಾರಿಯಾಗಿರುವಂಥ ಟಾಲೆಮಿ ಈ ಬನವಾಸಿ ನಗರವನ್ನ ಬೈಜಾಂಟಿಯನ್ ಅಂತ ಕರೆದಿರುವಂಥದ್ದು. ಇದೇ ಪಾಯಿಂಟ್ ಮೇಲೆ ಪ್ರಶ್ನೆ ಕೇಳಿರುವಂಥದ್ದು.
ನೆಕ್ಸ್ಟ್, ಕದಂಬ ಸಾಮ್ರಾಜ್ಯದ ಅರಸರು ಹಲವಾರು ಶಾಸನಗಳು ಹೊರಡಿಸಿರುವಂಥದ್ದು. ಆ ಶಾಸನಗಳ ಕುರಿತು ಈ ಹಿಂದಿನ ಎಕ್ಸಾಮ್ದೊಳಗ ಬಹಳ ಪ್ರಶ್ನೆ ಕೇಳ್ಯಾರ್ರಿ. ಆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ರೀ. ಮೊದಲನೇದಾಗಿ ಚಂದ್ರವಳ್ಳಿ ಶಾಸನ. ಇದಕ್ಕೆ ಸಂಬಂಧಿಸಿದಂಥ 7ನೇ ಪ್ರಶ್ನೆ ಏನು ಕೇಳ್ಯಾರ್ರಿ? ಚಂದ್ರವಳ್ಳಿ ಶಾಸನದ ಕರ್ತೃ ಯಾರು ಅಂತ ಕೇಳ್ಯಾರ. ಇಲ್ಲಿ 4 ಅರಸರ ಹೆಸರು ಕೊಟ್ಟಾರ. ಅಂದ್ರ ಯಾವ ಅರಸ ಈ ಚಂದ್ರವಳ್ಳಿ ಶಾಸನವನ್ನ ಕೆತ್ತಿಸಿದವನು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಚಂದ್ರವಳ್ಳಿ ಶಾಸನವನ್ನ ಕೆತ್ತಿಸಿದವರು ಮಯೂರ ವರ್ಮ. ಈ ಚಂದ್ರವಳ್ಳಿ ಶಾಸನದ ಕುರಿತು ವಿವರಣೆ ನೋಡೋಣ ಸ್ನೇಹಿತರೆ. ಈ ಚಂದ್ರವಳ್ಳಿ ಶಾಸನದ ರಚನೆಕಾರ ಕುಪಣಚ ಸ್ನೇಹಿತರೆ. ಈ ಚಂದ್ರವಳ್ಳಿ ಶಾಸನವನ್ನ ಬರೆದಾತ ಯಾರಿ? ಕುಪಣಚ. ಅದನ್ನ ಕೆತ್ತಿಸಿದವನು ಮಯೂರ ವರ್ಮ ಸ್ನೇಹಿತರೆ. ಈ ಶಾಸನ ಚಿತ್ರದುರ್ಗದ ಬಳಿ ದೊರೆತಿರುವಂಥದ್ದು. ಈ ಚಂದ್ರವಳ್ಳಿ ಶಾಸನ ಕರ್ನಾಟಕದಲ್ಲಿ ದೊರೆತಿರುವಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ. ತಾಮ್ರಪಟ ಶಾಸನ ಅಂತಂದ್ರೆ ಏನ್ರಿ? ಈಗ ನೋಡ್ರಿ, ಶಿಲಾಶಾಸನಗಳಂತ ಬರ್ತಾವ. ಶಿಲಾಶಾಸನಗಳು ಅಂತಂದ್ರೆ ಕಲ್ಲಿನ ಮೇಲೆ ಬರೆದಿರುವಂಥದ್ದು ಅಥವಾ ಚಿತ್ರಿಸಿರುವಂಥದ್ದಕ್ಕೆ ನಾವು ಶಿಲಾಶಾಸನ ಅಂತ ಕರಿತೀವಿ. ಇನ್ನು ತಾಮ್ರಪಟ ಶಾಸನ ಅಂತಂದ್ರೆ ತಾಮ್ರದ ತಗಡಿನ ಮೇಲೆ ಅಥವಾ ತಾಮ್ರದ ಫಲಕದ ಮೇಲೆ ಬರೆದಿರುವಂಥದ್ದು ಅಥವಾ ಚಿತ್ರಿಸಿರುವಂಥದ್ದಕ್ಕೆ ನಾವು ತಾಮ್ರಪಟ ಶಾಸನ ಅಂತ ಕರಿತೀವಿ. ಅಂತ ಒಂದು ಶಾಸನ ಈ ಚಂದ್ರವಳ್ಳಿ ಶಾಸನ. ಇದು ಕರ್ನಾಟಕದಲ್ಲಿ ದೊರೆತಿರುವಂಥ ಮೊಟ್ಟ ಮೊದಲ ತಾಮ್ರಪಟ ಶಾಸನ. ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ರಿ. ಈ ಚಂದ್ರವಳ್ಳಿ ಶಾಸನ ಸಂಸ್ಕೃತ ಭಾಷೆಯಲ್ಲಿರುವಂಥದ್ದು. ಮಯೂರ ವರ್ಮ ಚಂದ್ರವಳ್ಳಿ ಕೆರೆಯ ಒಡ್ಡನ್ನ ಎತ್ತರಿಸಿದನು ಅಂತ ಈ ಶಾಸನದೊಳಗೆ ಉಲ್ಲೇಖಿಸಿರುವಂಥದ್ದು. ಈ ಶಾಸನದಿಂದ ನಮಗೇನು ತಿಳಿದು ಬರ್ತಾದ್ರಿ? ಮಯೂರ ವರ್ಮ ಚಂದ್ರವಳ್ಳಿಯ ಕೆರೆಯ ಒಡ್ಡನ್ನ ಎತ್ತರಿಸಿದನು ಅಂತ ತಿಳಿದು ಬರ್ತದ. ಮಯೂರ ವರ್ಮ ಕ್ರಿಸ್ತಶಕ 345ರಿಂದ 360ರವರೆಗೆ ಆಳ್ವಿಕೆ ನಡೆಸಿದ. ಈ ಅವಧಿಯೊಳಗ ಈ 345ರಿಂದ 360ರವರೆಗೆ ಏನು ಆಳ್ವಿಕೆ ಮಾಡಿದನಲ್ರಿ, ಈ ಅವಧಿಯೊಳಗ ಮಯೂರ ವರ್ಮ ಉತ್ತರ ಭಾರತದ ಶಕಸ್ಥಾನ ಮುಖಾರಿ ಪ್ರಾಂತ್ಯಗಳನ್ನ, ದಕ್ಷಿಣ ಭಾರತದ ಪುನ್ನಾಟ ಸೇಂದ್ರಕ ಮತ್ತು ಪಲ್ಲವರನ್ನ, ಪಶ್ಚಿಮ ತೀರದ ತ್ರಿಕೂಟ ಮತ್ತು ಅಭೀರರನ್ನ ಸೋಲಿಸಿದನು ಅಂತ ಉಲ್ಲೇಖಿಸಿರುವಂಥದ್ದು. ಇದಿಷ್ಟು ಚಂದ್ರವಳ್ಳಿ ಶಾಸನದ ಕುರಿತು ಮಾಹಿತಿ. ಈ ಶಾಸನಕ್ಕೆ ಸಂಬಂಧಿಸಿದಂಗ ಇನ್ನೊಂದು ಪ್ರಶ್ನೆ ಕೇಳ್ಯಾರ್ರಿ. 8ನೇ ಪ್ರಶ್ನೆ, ಚಂದ್ರವಳ್ಳಿ ಶಾಸನ ಯಾವ ಕದಂಬ ರಾಜನ ಸಾಧನೆಗಳನ್ನ ತಿಳಿಸ್ತದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾವ ರಾಜನ ಅಥವಾ ಯಾವ ಅರಸನ ಸಾಧನೆಗಳು ತಿಳಿಸ್ತದ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಸ್ನೇಹಿತರೆ, ಮಯೂರ ವರ್ಮ. ಚಂದ್ರವಳ್ಳಿ ಶಾಸನ ಮಯೂರ ವರ್ಮನ ಸಾಧನೆಗಳನ್ನ ತಿಳಿಸ್ತದ. ನೆಕ್ಸ್ಟ್, ತಾಳಗುಂದ ಶಾಸನ. 9ನೇ ಪ್ರಶ್ನೆ, ತಾಳಗುಂದದ ಶಾಸನದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ ಅರಸರ ಹೆಸರು ಕೊಟ್ಟಿಲ್ರಿ, ರಚನೆಕಾರರ ಹೆಸರು ಕೊಟ್ಟಾರ ನೋಡ್ರಿ. ರವಿಕೀರ್ತಿ, ಕುಬ್ಜ ಕವಿ, ಹರಿಸೇನ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಾರ. ಅಂದ್ರ ತಾಳಗುಂದ ಶಾಸನದ ರಚನೆಕಾರರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ತಾಳಗುಂದ ಶಾಸನದ ಕುರಿತು ವಿವರಣೆ ನೋಡೋಣ್ರಿ. ಈ ತಾಳಗುಂದ ಶಾಸನವನ್ನ ಕಾಕುತ್ಸವರ್ಮನ ಮಗ ಶಾಂತಿವರ್ಮ ಕೆತ್ತಿಸಿರುವಂಥದ್ದು. ತಾಳಗುಂದ ಶಾಸನ ಯಾರು ಕೆತ್ತಿಸಿದ್ರಿ? ಕಾಕುತ್ಸವರ್ಮನ ಮಗ ಶಾಂತಿವರ್ಮ ಕೆತ್ತಿಸಿರುವಂಥದ್ದು. ಈ ಶಾಸನದ ರಚನೆಕಾರ ಕುಬ್ಜ ಕವಿ ಸ್ನೇಹಿತರೆ. ಕವಿ ಕುಬ್ಜ ಈ ಶಾಸನದ ರಚನೆಕಾರ. ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತ ಅತ್ಯಂತ ಪ್ರಾಚೀನ ಕವಿರಿ. ಕುಬ್ಜ ಕವಿ ಏನದಾನಲ್ರಿ, ಈತ ಕರ್ನಾಟಕದ ಸಂಸ್ಕೃತದ ಕವಿಗಳಲ್ಲಿ ಅತ್ಯಂತ ಪ್ರಾಚೀನ ಕವಿ ಸ್ನೇಹಿತರೆ. ನೆಕ್ಸ್ಟ್, ಈ ತಾಳಗುಂದ ಶಾಸನ ಕರ್ನಾಟಕದಲ್ಲಿ ದೊರೆತಿರುವಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಓಕೆ ರೀ, ಕರ್ನಾಟಕದಲ್ಲಿ ದೊರೆತಿರುವಂತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದ್ರೆ ಅದು ತಾಳಗುಂದ ಶಾಸನ. ಪ್ರಸ್ತುತವಾಗಿ ಈ ಶಾಸನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಂದ ಎಂಬ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿರುವಂತ ಸ್ತಂಭದ ಮೇಲೆ ಕಂಡು ಬರ್ತದೆ, ಅಂದ್ರೆ ಕಂಬದ ಮೇಲೆ ಕಂಡು ಬರ್ತದೆ. ಈ ತಾಳಗುಂದ ಗ್ರಾಮದೊಳಗಿರುವಂತ ಈ ಪ್ರಣವೇಶ್ವರ ದೇವಾಲಯದ ಮುಂದೆ ಒಂದು ಕಂಬ ಆದ, ಆ ಕಂಬದ ಮೇಲೆ
ಈ ತಾಳಗುಂದ ಶಾಸನ ಕಂಡು ಬರ್ತದ. ಈ ಶಾಸನ ಶಿವನ ಸ್ತುತಿಯಿಂದ ಪ್ರಾರಂಭವಾಗಿರುವಂಥದ್ದು ಸ್ನೇಹಿತರೆ. ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರಿತಿ ಪುತ್ರನೆಂಬ ಬ್ರಾಹ್ಮಣ ಕುಟುಂಬದವರ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ನೆಲೆಸಿದ್ರು. ಇವರ ಮನೆಯ ಬಳಿ ಕದಂಬ ವೃಕ್ಷವಿದ್ದುದರಿಂದ ಅವರಿಗೆ ಕದಂಬರೆಂಬ ಹೆಸರು ಬಂತು ಅಂತ ಈ ಶಾಸನದೊಳಗೆ ಉಲ್ಲೇಖ ಇರುವಂಥದ್ದು. ಈ ಕದಂಬ ರಾಜವಂಶದವರಿಗೆ ಕದಂಬ ಅಂತ ಹೆಸರು ಹ್ಯಾಂಗ್ ಬಂತು ಅಂತ ಈ ಶಾಸನದೊಳಗೆ ಉಲ್ಲೇಖ ಇರುವಂಥದ್ದು ಸ್ನೇಹಿತರೆ. ಕದಂಬ ವೃಕ್ಷವಿದ್ದುದರಿಂದ ಅಂತಂದ್ರೆ ಕದಂಬ ಅಂತ ಅನ್ನೋದು ಒಂದು ಜಾತಿಯ ಗಿಡ. ಇವರ ಮನೆಯ ಎದುರಿಗೆ ಒಂದು ಕದಂಬ ಅಂತ ಅನ್ನೋ ಒಂದು ಜಾತಿಯ ಗಿಡ ಇತ್ತಂತ, ಹಾಗಾಗಿ ಇವರಿಗೆ ಕದಂಬ ಅಂತ ಹೆಸರು ಬಂತು ಅಂತ ಈ ಶಾಸನದೊಳಗೆ ಉಲ್ಲೇಖ ಇರುವಂಥದ್ದು. ಈ ಶಾಸನದಲ್ಲಿ ಕಾಕುತ್ಸವರ್ಮನು ಬ್ರಾಹ್ಮಣರಿಗೆ 144 ಗ್ರಾಮಗಳನ್ನ ದಾನ ನೀಡಿದ ಬಗ್ಗೆ ಉಲ್ಲೇಖ ಇರುವಂಥದ್ದು. ಈ ಶಾಸನವನ್ನ ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡಬೇಕು. ಇವಾಗ ಇದು ಶಾಸನ ಅದ ಅಂತಂದ್ರೆ ಕೆಳಗಿಂದ ಮೇಲೆ ಓದ್ಕೋತ ಬರಬೇಕು. ಈ ರೀತಿ ಒಂದು ಶಾಸನ ಇದು ಇರುವಂಥದ್ದು. ಅಂದ್ರೆ ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡಲಾಗ್ತದೆ. ಈ ಶಾಸನದಲ್ಲಿ ಕಾಕುತ್ಸವರ್ಮನಿಗೆ ಕದಂಬರ ಕುಲಭೂಷಣ ಮತ್ತು ಕದಂಬರ ಕೀರ್ತಿ ಸೂರ್ಯ ಅಂತ ವರ್ಣಿಸಿರುವಂಥದ್ದು. ಈ ಶಾಸನದಲ್ಲಿ ಕಾಕುತ್ಸವರ್ಮನಿಗೆ ಕದಂಬರ ಕುಲಭೂಷಣ ಆಮೇಲೆ ಕದಂಬರ ಕೀರ್ತಿ ಸೂರ್ಯ ಅಂತ ವರ್ಣಿಸಿರುವಂಥದ್ದು ಉಲ್ಲೇಖಿಸಿರುವಂಥದ್ದು. ಈ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಸ್ನೇಹಿತರೆ. ಈಗಾಗಲೇ ಹೇಳಿದ್ದೀನಿ, ಈ ಶಾಸನ ಕರ್ನಾಟಕದಲ್ಲಿ ದೊರೆತಿರುವಂಥ ಮೊಟ್ಟ ಮೊದಲ ಸಂಸ್ಕೃತ ಶಾಸನ. ಪ್ರಶ್ನೆ ಏನು ಕೇಳಿದ್ರಿ? ತಾಳಗುಂದ ಶಾಸನದ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿದ್ರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಸ್ನೇಹಿತರೆ, ಕುಬ್ಜ ಕವಿ. ತಾಳಗುಂದ ಶಾಸನದ ಕರ್ತೃ ಯಾರು ಅಂತಂದ್ರೆ ಅದು ಕುಬ್ಜ ಕವಿ ಸ್ನೇಹಿತರೆ. ಅಂದ್ರೆ ರಚನೆಕಾರರು ಯಾರು ಅಂದ್ರೆ ಕುಬ್ಜ ಕವಿ. ಅದನ್ನ ಕೆತ್ತಿಸಿದವರು ಯಾರು ಅಂತಂದ್ರೆ ಶಾಂತಿವರ್ಮ ಸ್ನೇಹಿತರೆ. ಕಾಕುತ್ಸವರ್ಮನ ಮಗ ಶಾಂತಿವರ್ಮ. ನೆಕ್ಸ್ಟ್ 10ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಸ್ನೇಹಿತರೆ, ತಾಳಗುಂದ ಶಾಸನ. ಕರ್ನಾಟಕದಲ್ಲಿ ದೊರೆತಿರುವಂಥ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದ್ರೆ ಅದು ತಾಳಗುಂದ ಶಾಸನ. ನೆಕ್ಸ್ಟ್ 11ನೇ ಪ್ರಶ್ನೆ, ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾವ ಅರಸನನ್ನ ಕದಂಬ ಕುಟುಂಬದ ಭೂಷಣ ಅಂತ ಕರೆದಿರುವಂಥದ್ರಿ? ಸರಿಯಾದ ಉತ್ತರ ಬಿ ಸ್ನೇಹಿತರೆ, ಕಾಕುತ್ಸವರ್ಮನನ್ನ. ತಾಳಗುಂದ ಶಾಸನದಲ್ಲಿ ಕಾಕುತ್ಸವರ್ಮನನ್ನ ಕದಂಬ ಕುಟುಂಬದ ಕುಲಭೂಷಣ ಆಮೇಲೆ ಕದಂಬರ ಕೀರ್ತಿ ಸೂರ್ಯ ಅಂತ ಉಲ್ಲೇಖಿಸಿರುವಂಥದ್ದು. ನೆಕ್ಸ್ಟ್ ಗುಡ್ನಾಪುರ ಶಾಸನ. 12ನೇ ಪ್ರಶ್ನೆ, ಈ ಕೆಳಗಿನ ಯಾವ ಶಾಸನದಿಂದ ವೀರ ಶರ್ಮನು ಮಯೂರ ಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಗುಡ್ನಾಪುರ ಶಾಸನದ ಬಗ್ಗೆ ವಿವರಣೆ ನೋಡೋಣ್ರಿ. ಬನವಾಸಿಯ ಹತ್ತಿರ ಗುಡ್ನಾಪುರದಲ್ಲಿ ಈ ಶಾಸನ ದೊರೆತಿರುವಂಥದ್ದು, ಹಾಗಾಗಿ ಇದಕ್ಕೆ ಗುಡ್ನಾಪುರ ಶಾಸನ ಅಂತ ಕರಿತೀವಿ. ಈ ಶಾಸನ ಎಲ್ಲಿ ದೊರೆತದ್ರೆ ಬನವಾಸಿಯ ಹತ್ತಿರ ಗುಡ್ನಾಪುರದಲ್ಲಿ. ಓಕೆ ರೀ. ಕದಂಬರ ಮಯೂರ ಶರ್ಮನಿಗೂ ಆಮೇಲೆ ಆತನ ಹಿಂದಿನ ಅರಸರಿಗೂ ಇರುವಂತ ಸಂಬಂಧವನ್ನ ಈ ಶಾಸನ ತಿಳಿಸಿಕೊಡ್ತದ. ಮಯೂರ ಶರ್ಮನಿಗೂ ಕದಂಬರ ಮಯೂರ ಶರ್ಮನಿಗೂ ಆತನ ಹಿಂದಿನ ಅರಸರಿಗೂ ಇರುವಂತ ಸಂಬಂಧದ ಬಗ್ಗೆ ಈ ಶಾಸನ ತಿಳಿಸಿಕೊಡ್ತದ. ಏನು ತಿಳಿಸಿಕೊಡ್ತದ? ಮಯೂರವರ್ಮನ ತಂದೆ ಹೆಸರು ಬಂಧುಶೇಣ ಇತ್ತು. ಮಯೂರವರ್ಮನ ತಂದೆ ಹೆಸರು ಬಂಧುಶೇಣ ಅಂತ ಇತ್ತು. ಆತನ ತಾತನ ಹೆಸರು ವೀರಶರ್ಮ ಅಂದ್ರೆ ದ್ವಿಜೋತ್ತಮ ಅಂತ ಇತ್ತು. ಅಂದ್ರೆ ಮಯೂರವರ್ಮನ ತಂದೆ ಹೆಸರು ಬಂಧುಶೇಣ, ಆತನ ತಾತನ ಹೆಸರು ವೀರಶರ್ಮ ಅಥವಾ ದ್ವಿಜೋತ್ತಮ ಅಂತ ಇತ್ತು. ಆತನ ತಾತ ಏನು ವೀರಶರ್ಮ ಅಥವಾ ದ್ವಿಜೋತ್ತಮ ಅದನಲ್ರಿ, ಈತ ವೇದ ಕುಲಮತಿಯವನಾಗಿದ್ದ, ಕದಂಬ ಕುಲದಲ್ಲಿ ಜನಿಸಿದ್ದ. ಈತನ ಜ್ಯೇಷ್ಠ ಮಗನಾದ ಬಂಧುಶೇಣನು ಕ್ಷಾತ್ರ ವೃತ್ತಿಯನ್ನ ಅಂದ್ರೆ ಕ್ಷತ್ರಿಯ ವೃತ್ತಿಯನ್ನ ಅವಲಂಬಿಸಿದವನಾಗಿದ್ದ. ಆತನ ಮಗನೇ ಮಯೂರವರ್ಮ. ಈ ಮಯೂರವರ್ಮನಿಗೆ ತ್ರಿದಶ ಸೇನಾನಿಯಾಗಿರುವಂತ ಕುಮಾರ ಅಥವಾ ಷಣ್ಮುಖನೆಂಬುವಾತ ರಾಜ್ಯಾಭಿಷೇಕ ಮಾಡಿಸಿದನು ಅಂತ ಉಲ್ಲೇಖಿಸಿರುವಂಥದ್ದು. ಈ ಶಾಸನದಲ್ಲಿ ಈ ರೀತಿ ಉಲ್ಲೇಖಿಸಿರುವಂಥದ್ದು. ಪ್ರಶ್ನೆ ಏನು ಕೇಳಿದ್ರಿ? ಈ ಕೆಳಗಿನ ಯಾವ ಶಾಸನದಿಂದ
ವೀರಶರ್ಮನು ಮಯೂರ ಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಬಿ ಸ್ನೇಹಿತರೆ, ಆಪ್ಷನ್ ಬಿ. ಈ ಗುಡ್ನಾಪುರ ಶಾಸನದಿಂದ ವೀರಶರ್ಮನು ಮಯೂರ ಶರ್ಮನ ಅಜ್ಜ ಅಂತ ತಿಳಿದು ಬರ್ತಾದ. ನೆಕ್ಸ್ಟ್ ಮಳವಳ್ಳಿ ಶಾಸನ. 13ನೇ ಪ್ರಶ್ನೆ. ಈ ಕೆಳಗಿನ ಯಾವ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನು ವೀರಶರ್ಮನೆಂದು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಳವಳ್ಳಿ ಶಾಸನ. ಮಳವಳ್ಳಿ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನ ವೀರಶರ್ಮ ಅಂತ ಹೆಸರಿಸಿರುವಂಥದ್ದು. ಈ ಪ್ರಶ್ನೆಗೆ ಸಂಬಂಧಿಸಿದ ವಿವರಣೆ. ಇತ್ತೀಚೆಗೆ ಮಳವಳ್ಳಿಯಲ್ಲಿ ಒಂದು ಶಾಸನ ದೊರೆತಿರುವಂಥದ್ದು. ಅದಕ್ಕೆ ನಾವು ಮಳವಳ್ಳಿ ಶಾಸನ ಅಂತಲೇ ಕರಿತೀವಿ. ಈ ಶಾಸನ ಪ್ರಾಕೃತ ಭಾಷೆಯಲ್ಲಿರುವಂಥದ್ರಿ. ಈ ಮಳವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿ ಅದಾರಿ. ಕದಂಬ ರಾಜರು ಬ್ರಾಹ್ಮಣ ವಂಶಸ್ಥರು ಅಂತ ಈ ಮಳವಳ್ಳಿ ಶಾಸನ ತಿಳಿಸ್ತದ. ಅಂದ್ರ ಈ ಮಳವಳ್ಳಿ ಶಾಸನದಲ್ಲಿ ಕದಂಬ ರಾಜರು ಬ್ರಾಹ್ಮಣ ವಂಶಸ್ಥರು ಅಂತ ಉಲ್ಲೇಖಿಸಿರುವಂಥದ್ದು. ಈ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನ ವೀರಶರ್ಮ ಅಂತ ಹೆಸರಿಸಿರುವಂಥದ್ದು. ವೀರಶರ್ಮನ ಮತ್ತೊಂದು ಹೆಸರು ದ್ವಿಜೋತ್ತಮ ಸ್ನೇಹಿತರೆ. ಈ ಶಾಸನದಲ್ಲಿ ಅಂದ್ರೆ ಈ ಮಳವಳ್ಳಿ ಶಾಸನದಲ್ಲಿ ಕದಂಬ ವಂಶದ ಪ್ರಥಮ ದೊರೆಯನ್ನ ಅಂದ್ರೆ ಕದಂಬ ರಾಜಮನೆತನದ ಮೊದಲ ದೊರೆಯನ್ನ ವೀರಶರ್ಮ ಅಂತ ಹೆಸರಿಸಿರುವಂಥದ್ದು. ಆಮೇಲೆ ಈತನ ನಂತರದ ಅರಸರೆಲ್ಲರೂ ವರ್ಮ ಅಂತ ತಮ್ಮ ಹೆಸರಿನ ಮುಂದೆ ಹೆಸರಿಸಿಕೊಂಡಿರುವಂಥದ್ದು ಅಂತ ಈ ಶಾಸನದಲ್ಲಿ ಉಲ್ಲೇಖಿಸಿರುವಂಥದ್ದು. ಇದಿಷ್ಟು ಮಳವಳ್ಳಿ ಶಾಸನದ ಕುರಿತು ಮಾಹಿತಿ. ನೆಕ್ಸ್ಟ್ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂಗೆ ಬಹಳ ಪ್ರಶ್ನೆ ಕೇಳ್ಯಾರ. 14ನೇ ಪ್ರಶ್ನೆ. ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ನೆಕ್ಸ್ಟ್ 15ನೇ ಪ್ರಶ್ನೆ. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಕನ್ನಡದ ಮೊದಲ ಶಿಲಾಶಾಸನ ಯಾವುದ್ರಿ? ಆಪ್ಷನ್ ಸಿ ಸರಿಯಾದ ಉತ್ತರ, ಹಲ್ಮಿಡಿ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನ ಹಲ್ಮಿಡಿ ಶಿಲಾಶಾಸನ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಉತ್ತರ ಏನ್ರಿ? ಪ್ರಶ್ನೆ ಏನು ಕೇಳ್ಯಾನ್ರಿ? ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು ಅಂತ ಕೇಳ್ಯಾನ. ಆಪ್ಷನ್ ಎ ಸರಿಯಾದ ಉತ್ತರ, ಹಲ್ಮಿಡಿ ಶಾಸನ ಕನ್ನಡದ ಅತ್ಯಂತ ಹಳೆಯ ಶಾಸನ. ಈ ಶಾಸನದ ಕುರಿತು ಇನ್ನೂ ಹಲವಾರು ಪ್ರಶ್ನೆಗಳು ಕೇಳಿರುವಂಥದ್ದು. ಮೊದಲು ಹಲ್ಮಿಡಿ ಶಾಸನಕ್ಕೆ ಸಂಬಂಧಿಸಿದಂಥ ವಿವರಣೆ ಡಿಸ್ಕಸ್ ಮಾಡೋಣ. ಈ ಹಲ್ಮಿಡಿ ಶಾಸನದ ಕಾಲ ಕ್ರಿಸ್ತಶಕ 450, ಅಂದ್ರೆ 450ರಲ್ಲಿ ಈ ಶಾಸನ ರಚನೆಯಾಗಿರುವಂಥದ್ದು. ಇದನ್ನ ಕಾಕುತ್ಸವರ್ಮ ಕೆತ್ತಿಸಿರುವಂಥದ್ದು ಸ್ನೇಹಿತರೆ. ಹಲ್ಮಿಡಿ ಶಾಸನ ಕಾಕುತ್ಸವರ್ಮ ಕೆತ್ತಿಸಿರುವಂಥದ್ದು. ಈ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಅದ ರೀ. ಇದು ಪೂರ್ವ ಹಳೆಗನ್ನಡ ಭಾಷೆಯಲ್ಲಿರುವಂಥದ್ದು. ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ, ಆಮೇಲೆ ಪೂರ್ವ ಹಳೆಗನ್ನಡ ಭಾಷೆಯಲ್ಲಿ ಇರುವಂಥದ್ದು. ಈ ಶಾಸನದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರವಿರುವಂಥದ್ದು. ಈ ಶಾಸನದ ಮೇಲ್ಭಾಗದಲ್ಲಿ ಅಂದ್ರ ಈ ಶಾಸನ ಇಲ್ಲದ ಅಂತಂದ್ರ ಈ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಇರುವಂಥದ್ದು. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿರುವಂಥದ್ದು. ಈ ಶಾಸನ ಈಗ ಪ್ರಸ್ತುತವಾಗಿ ಎಲ್ಲೆದಾರಿ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಇರುವಂಥದ್ದು. ಒಟ್ಟು ಈ ಶಾಸನದೊಳಗ 16 ಸಾಲುಗಳದಾವ್ರಿ. ಒಟ್ಟು 16 ಸಾಲುಗಳದಾವ. ಈ 16 ಸಾಲುಗಳಲ್ಲಿ 23 ಕನ್ನಡ ಪದಗಳನ್ನ ಬಳಸಿರುವಂಥದ್ದು. ಈ 16 ಸಾಲಿನೊಳಗ 23 ಕನ್ನಡ ಪದಗಳನ್ನ ಬಳಸಿರುವಂಥದ್ದು. ಇದು ವಿಷ್ಣು ಸ್ತುತಿಯಿಂದ ಆರಂಭವಾಗ್ತದ. ಹಲ್ಮಿಡಿ ಶಾಸನ ವಿಷ್ಣು ಸ್ತುತಿಯಿಂದ ಆರಂಭವಾಗ್ತದ. ಕ್ರಿಸ್ತಶಕ 1936ರಲ್ಲಿ ಈ ಶಾಸನವನ್ನ ಎಂ.ಎಚ್. ಕೃಷ್ಣನವರು ಸಂಶೋಧಿಸಿರುವಂಥದ್ದು. ಈ ಶಾಸನದೊಳಗ ಶತ್ರುರಾಜನ ಮೇಲೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮಳವಳ್ಳಿ ಎಂಬ ಗ್ರಾಮಗಳನ್ನ ದತ್ತಿಯಾಗಿ ಬಿಟ್ಟು ಕೊಡುವಂತ
ರಾಜಾಜ್ಞೆಯ ಬಗ್ಗೆ ಉಲ್ಲೇಖ ಇರುವಂಥದ್ದು. ಶತ್ರುರಾಜನ ಮೇಲೆ ಹೋರಾಡಿ ವಿಜಯ ಅರಸ ಎಂಬ ಯೋಧ ಗೆಲ್ತಾನ್ರಿ. ಶತ್ರುರಾಜನ ಮೇಲೆ ಹೋರಾಡಿ ವಿಜಯ ಅರಸ ಎಂಬ ಯೋಧ ಗೆಲ್ತನ. ಈ ವಿಜಯ ಅರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮಳವಳ್ಳಿ ಎಂಬ ಗ್ರಾಮಗಳನ್ನ ದತ್ತಿ ಬಿಟ್ಟು ಕೊಡ್ರಿ ಅಂತ ರಾಜ ಆಜ್ಞೆ ಮಾಡಿದ ಕುರಿತು ಈ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. ಇದಿಷ್ಟು ಹಲ್ಮಿಡಿ ಶಾಸನದ ಕುರಿತು ಮಾಹಿತಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು? ಅಂದ್ರೆ ಯಾರು ಕೆತ್ತಿಸಿದ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಕುತ್ಸ ವರ್ಮ. ಹಲ್ಮಿಡಿ ಶಾಸನ ಹೊರಡಿಸಿದವರು ಕಾಕುತ್ಸ ವರ್ಮ. ನೆಕ್ಸ್ಟ್ 17ನೇ ಪ್ರಶ್ನೆ, ಕನ್ನಡದ ಅತಿ ಪುರಾತನ ಶಾಸನ ದೊರಕಿದ ಸ್ಥಳ? ಆಪ್ಷನ್ ಸಿ ಸರಿಯಾದ ಉತ್ತರ, ಹಲ್ಮಿಡಿಯಲ್ಲಿ ದೊರಕಿರುವಂತದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಗೊತ್ತಿರುವ ಅತ್ಯಂತ ಪುರಾತನ ಕನ್ನಡ ಶಾಸನ ಪತ್ತೆಯಾದ ಸ್ಥಳ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಮತ್ತೆ ಪ್ರಶ್ನೆ ರಿಪೀಟ್ ಆಗ್ಯಾದ್ರಿ. ಆಪ್ಷನ್ ಎ ಸರಿಯಾದ ಉತ್ತರ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನ ದೊರೆತಿರುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ, ಕನ್ನಡ ನಾಡಿನ ಪ್ರಥಮ ಶಾಸನ ಈ ವಂಶದ ಶಾಸನವಾಗಿತ್ತು. ಇಲ್ಲಿ ಕನ್ನಡ ನಾಡಿನ ಪ್ರಥಮ ಶಾಸನ ಯಾವುದ್ರಿ? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಕೆತ್ತಿಸಿದ ರಾಜವಂಶ ಯಾವುದು ಅಂತ ಅಥವಾ ರಾಜಮನೆತನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಎ, ಕದಂಬ ರಾಜವಂಶದ ಕಾಕುತ್ಸ ವರ್ಮ ಎಂಬ ಅರಸ ಈ ಹಲ್ಮಿಡಿ ಎಂಬ ಶಾಸನವನ್ನ ಕೆತ್ತಿಸಿದಾತ ಸ್ನೇಹಿತರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ. ಅಂದ್ರೆ ಯಾವ ರಾಜನ ಬಗ್ಗೆ ಈ ಹಲ್ಮಿಡಿ ಶಾಸನ ಮಾಹಿತಿ ಒದಗಿಸ್ತದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಈ ಶಾಸನ ಕಾಕುತ್ಸ ವರ್ಮನ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತಾದ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಓದಿರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1ನೇ ಹೇಳಿಕೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. 2ನೇ ಹೇಳಿಕೆ, ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತದ ಅವಧಿಯಲ್ಲಿ ರಚಿತವಾಗಿದೆ ಅಂತ ಈ ರೀತಿ 2 ಹೇಳಿಕೆ ಕೊಟ್ಟಿರುವಂಥದ್ದು. ಈ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಅದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. 1ನೇ ಹೇಳಿಕೆ ಕರೆಕ್ಟ್ ಅದ, 2ನೇ ಹೇಳಿಕೆ ತಪ್ಪದ. 1ನೇ ಹೇಳಿಕೆ ನೋಡ್ರಿ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ, ಇದು ಕರೆಕ್ಟ್ ಅದ. 2ನೇ ಹೇಳಿಕೆ, ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತದ ಅವಧಿಯಲ್ಲಿ ರಚಿತವಾಗಿದೆ ಅಂತ ಕೊಟ್ಟಿರುವಂಥದ್ದು, ಇದು ತಪ್ಪದ ಸ್ನೇಹಿತರೆ. ಕಾಕುತ್ಸ ವರ್ಮನ ಆಡಳಿತದಲ್ಲಿ ರಚಿತವಾಗಿರುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ, ಈ ಕೆಳಗಿನ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಮಯೂರವರ್ಮ, ಭಗೀರಥವರ್ಮ, ಕಾಕುತ್ಸವರ್ಮ, ಶಾಂತಿವರ್ಮ ಅಂತ ಈ ರೀತಿ 4 ಅರಸರ ಹೆಸರುಗಳು ಕೊಟ್ಟಾರ. ಈ 4 ಅರಸರ ಆಡಳಿತಕ್ಕನುಗುಣವಾಗಿ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಪ್ರಶ್ನೆ ಕೇಳ್ಯಾರ. ಕದಂಬ ಅರಸರ ಆಳ್ವಿಕೆಯ ಕಾಲಾನುಕ್ರಮದ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ತದನಂತರ ಈ ಪ್ರಶ್ನೆಯನ್ನು ನಾವು ಬಿಡಿಸಾಮ್ರಿ. ಕದಂಬ ಸಾಮ್ರಾಜ್ಯದ ಸ್ಥಾಪಕನಾರ್ರಿ ಮಯೂರವರ್ಮ. ಈತ ಮೊದಲನೆಯ ಅರಸ, ಅಂದ್ರೆ ಕದಂಬ ವಂಶದ ಮೊದಲ ಅರಸ ಮಯೂರವರ್ಮ. ಈತನ ನಂತರ ಕಂಗವರ್ಮ ಅಂತ ಆಡಳಿತಕ್ಕೆ ಬರ್ತಾನ. ಈತನ ಆಡಳಿತದ ನಂತರ ಭಗೀರಥವರ್ಮ, ರಘುವರ್ಮ, ಕಾಕುತ್ಸವರ್ಮ, ಶಾಂತಿವರ್ಮ, ಮೃಗೇಶವರ್ಮ, ರವಿವರ್ಮ, ಹರಿವರ್ಮ, 2ನೇ ಕೃಷ್ಣವರ್ಮ. ಈ ರೀತಿ ಆಳ್ವಿಕೆ ಮಾಡಿರುವಂಥದ್ದು ಸ್ನೇಹಿತರೆ. ಈ ಕೊಟ್ಟಿರುವಂತ ಅರಸರಲ್ಲಿ ಯಾರ ಆಡಳಿತ ಮೊದಲು ಮಾಡಿದ್ರು, ಆತನ ನಂತರ ಯಾರ ಆಳ್ವಿಕೆ ಮಾಡಿದ್ರು ಅಂತ ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಪ್ರಶ್ನೆ ಕೊಟ್ಟಿರುವಂಥದ್ದು. ಮಯೂರವರ್ಮ ಈತ ಕದಂಬ ವಂಶದ ಮೊದಲ ಅರಸ ಸ್ನೇಹಿತರೆ. ಸ್ಥಾಪಕ ಅಂದ್ರೆ ಮೊದಲ ಅರಸ, ಎಲ್ಲ ಕಡೆ ಒಂದೊಂದು ಕೊಟ್ಟಾರ. ನೆಕ್ಸ್ಟ್ ಈತನ ನಂತರ ಕಂಗವರ್ಮ ಆಡಳಿತಕ್ಕೆ ಬರ್ತಾನ, ಇಲ್ಲಿ ಕಂಗವರ್ಮ ಕೊಟ್ಟಿಲ್ಲ. ನೆಕ್ಸ್ಟ್ ಕಂಗವರ್ಮನ ನಂತರ ಭಗೀರಥವರ್ಮ ಆಳ್ವಿಕೆಗೆ ಬರ್ತಾನ, ಅಂದ್ರೆ ಆಡಳಿತಕ್ಕೆ ಬರ್ತಾನ, ಇಲ್ಲಿ ಭಗೀರಥವರ್ಮ ಕೊಟ್ಟಾರ. ಅಂದ್ರೆ ಮಯೂರವರ್ಮನ ನಂತರ ಈ ಕೊಟ್ಟಿರುವಂತ ಅರಸರಲ್ಲಿ ಭಗೀರಥವರ್ಮ ನೆಕ್ಸ್ಟ್ ಆಡಳಿತಕ್ಕೆ ಬರ್ತಾನ. ಒಂದ್ ಆದ ನಂತರ ಎಲ್ಲಿ 2 ಕೊಟ್ಟಾರ ನೋಡ್ರಿ, ಅಂದ್ರೆ ಯಾವ ಆಪ್ಷನ್ದೊಳಗ 2 ಅಂತ ಮೆನ್ಷನ್ ಮಾಡ್ಯಾರ ನೋಡ್ರಿ.
ಇಲ್ಲಿ 2 ಅಂತ ಮೆನ್ಷನ್ ಮಾಡ್ರ, ಇದು ಆಪ್ಷನ್ ಕರೆಕ್ಟ್ ಅದ. ಇಲ್ಲಿ ನೋಡ್ರಿ 3 ಅಂತ ಮೆನ್ಷನ್ ಮಾಡ್ರ, ಇದು ತಪ್ಪದ. ನೆಕ್ಸ್ಟ್ ಆಪ್ಷನ್ ಸಿ, ಇಲ್ಲಿನೂ 2 ಅದ, ಇದು ಒಂದು ಆಪ್ಷನ್ ಕರೆಕ್ಟ್ ಅದ. ಆಪ್ಷನ್ ಡಿ ಒಳಗೆ 4 ಕೊಟ್ಟಾರ ನೋಡ್ರಿ, ಒಂದಾದ್ಮೇಲೆ 4 ಕೊಟ್ಟಾರ. ಅಂದ್ರೆ ಮಯೂರವರ್ಮ ಆದ ನಂತರ ಶಾಂತಿವರ್ಮ ಆಳ್ವಿಕೆ ಮಾಡಿದ ನಂತರ ಕೊಟ್ಟಾರ, ಇದು ಕೂಡ ತಪ್ಪಾದ್ರೆ. ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಒಳಗೆ ಯಾವುದಾದ್ರೂ ಒಂದು ಸರಿಯಾದ ಉತ್ತರ ಆಗಿರ್ತದೆ. ಓಕೆ ರೀ. ಭಗೀರಥ ವರ್ಮನ ನಂತರ ರಘುವರ್ಮ ಅಂತ ಆಳ್ವಿಕೆಗೆ ಬರ್ತಾನ. ಇಲ್ಲಿ ರಘುವರ್ಮನ ಹೆಸರು ಕೊಟ್ಟಿಲ್ರಿ ಸ್ನೇಹಿತರೆ. ನೆಕ್ಸ್ಟ್ ರಘುವರ್ಮನ ನಂತರ ಕಾಕುತ್ಸವರ್ಮ ಆಡಳಿತಕ್ಕೆ ಬರ್ತಾನ. ಇಲ್ಲಿ ಕಾಕುತ್ಸವರ್ಮನ ಹೆಸರು ಕೊಟ್ಟಾರ ಸ್ನೇಹಿತರೆ. ಅಂದ್ರೆ ಆಪ್ಷನ್ದೊಳಗ 3 ಎಲ್ಲಿ ಅದ ನೋಡ್ಬೇಕ್ರಿ. ಆಪ್ಷನ್ ಎದೊಳಗೆ 3 ಕೊಟ್ಟಾರ, ಆಪ್ಷನ್ ಸಿ ದೊಳಗೆ 4 ಕೊಟ್ಟಾರ. ಇದು ಆಪ್ಷನ್ ಸಿ ತಪ್ಪದ, ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ. ಕೊಟ್ಟಿರುವಂತ ಅರಸರಲ್ಲಿ ಮೊದಲು ಆಳ್ವಿಕೆ ಮಾಡಿದಾತ ಮಯೂರವರ್ಮ, ನಂತರ ಭಗೀರಥ ವರ್ಮ, ನಂತರ ಕಾಕುತ್ಸವರ್ಮ, ಆತನ ನಂತರ ಶಾಂತಿವರ್ಮ. ಓಕೆ ರೀ. ನೆಕ್ಸ್ಟ್ ರಾಜಕೀಯ ಇತಿಹಾಸ ಸ್ಟಾರ್ಟ್ ಮಾಡೋಣ್ರಿ. ಅದರಲ್ಲಿ ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪಕ, ಆಮೇಲೆ ಕದಂಬ ವಂಶದ ಮೊದಲ ಅರಸ ಸ್ನೇಹಿತರೆ. ಈತನಿಗೆ ಸಂಬಂಧಿಸಿದ ಪ್ರಶ್ನೆಗಳು 23ನೇ ಪ್ರಶ್ನೆ, ಕದಂಬ ರಾಜವಂಶದ ಹೆಸರಾಂತ ರಾಜ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಕದಂಬ ರಾಜ್ಯ ಸ್ಥಾಪಕ ಮಯೂರವರ್ಮನ ಕುರಿತು ನಿಜವಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿವರಣೆ, ಮಯೂರವರ್ಮ ಕ್ರಿಸ್ತಶಕ 345ರಿಂದ 360ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಅಂದ್ರೆ 15 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂಥದ್ದು ಸ್ನೇಹಿತರೆ. 15 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಗುಡ್ನಾಪುರ ಶಾಸನದ ಪ್ರಕಾರ ಮಯೂರವರ್ಮನ ತಂದೆಯ ಹೆಸರು ಬಂಧುಷೇಣ, ಆಮೇಲೆ ಆತನ ಅಜ್ಜನ ಹೆಸರು ವೀರಶರ್ಮ ಸ್ನೇಹಿತರೆ. ಗುಡ್ನಾಪುರ ಶಾಸನದ ಪ್ರಕಾರ ಮಯೂರ ಶರ್ಮನ ತಂದೆ ಹೆಸರು ಬಂಧುಷೇಣ, ಅಜ್ಜನ ಹೆಸರು ಅಂದ್ರೆ ತಾತನ ಹೆಸರು ವೀರಶರ್ಮ. ವೀರಶರ್ಮನಿಗೆ ದ್ವಿಜೋತ್ತಮ ಅಂತನೂ ಕೂಡ ಕರಿತಾ ಇದ್ರು. ಮಯೂರ ಶರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪಕರಿ. ಮಯೂರ ಶರ್ಮ ಕದಂಬ ವಂಶದ ಅಥವಾ ಕದಂಬ ಸಾಮ್ರಾಜ್ಯದ ಸ್ಥಾಪಕ. ಆಮೇಲೆ ಕದಂಬ ವಂಶದ ಅರಸರಲ್ಲೇ ಅತ್ಯಂತ ಪ್ರಸಿದ್ಧ ಅರಸರಿ. ಈ ಮಯೂರವರ್ಮ ಕರ್ನಾಟಕದ ಮೊಟ್ಟ ಮೊದಲ ಅರಸರಿ. ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಥವಾ ಕರ್ನಾಟಕದ ಮೊಟ್ಟ ಮೊದಲ ಅರಸ ಸ್ನೇಹಿತರೆ. ಈ ಮಯೂರವರ್ಮ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಮಯೂರ ಶರ್ಮನಾಗಿ ಜನ್ಮ ತಾಳಿರುವಂಥದ್ದು. ಈತನ ಹುಟ್ಟು ಹೆಸರೇನ್ರಿ ಮಯೂರ ಶರ್ಮ. ಮಯೂರ ಶರ್ಮ ಅಂತ ಇರುವಂತ ಹೆಸರನ್ನ ಮಯೂರ ವರ್ಮ ಅಂತ ಯಾಕೆ ಬದಲಾವಣೆ ಮಾಡಿಕೊಂಡ ಅಂತನ್ನಕ್ ಒಂದು ಪ್ರಮುಖವಾಗಿರುವಂತ ಘಟನೆ ಅದಾರಿ. ಅಂದ್ರೆ ಮಯೂರ ಶರ್ಮನ ಜೊತೆ ಒಂದು ಘಟನೆಯಾಗಿರುವಂಥದ್ದು. ಆ ಘಟನೆಯಿಂದ ನೊಂದುಕೊಂಡು ಮಯೂರ ವರ್ಮನಾಗಿ ತನ್ನ ಹೆಸರನ್ನ ಆಮೇಲೆ ತನ್ನ ವರ್ಣವನ್ನ ಬದಲಾಯಿಸಿಕೊಂಡಿರುವಂಥದ್ದು ಸ್ನೇಹಿತರೆ. ಆ ಘಟನೆ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ ರೀ. ಮಯೂರ ಶರ್ಮ ಉನ್ನತ ಶಿಕ್ಷಣ ಪಡೆಯುವುದಕ್ಕಾಗಿ ತನ್ನ ಗುರುವಿನೊಡನೆ ಪ್ರಸಿದ್ಧ ಘಟಿಕ ಸ್ಥಾನವಾಗಿದ್ದ ಅಂದ್ರೆ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದ ಪಲ್ಲವರ ರಾಜಧಾನಿ ಕಂಚಿಗೆ ಹೋಗ್ತಾನ್ರಿ. ಪಲ್ಲವರ ರಾಜಧಾನಿ ಕಂಚಿಗೆ ಹೋಗ್ತಾನ. ಕಂಚಿ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿತ್ರಿ. ಯಾರಾದ್ರೂ ಉನ್ನತ ಶಿಕ್ಷಣ ಪಡಿಬೇಕಾಗಿತ್ತು ಅಂತಂದ್ರೆ ಈ ಕಂಚಿಗೆ ಹೋಗ್ತಿದ್ರು. ಹಾಗಾಗಿ ಮಯೂರ ಶರ್ಮನು ಕೂಡ ತನ್ನ ಗುರುವಿನೊಡನೆ ಈ ಕಂಚಿಗೆ, ಪಲ್ಲವರ ರಾಜಧಾನಿಯಾಗಿರುವಂತ ಕಂಚಿಗೆ ಹೋಗ್ತಾನ. ಆಗ ತರುಣ ಬ್ರಾಹ್ಮಣನಾಗಿದ್ದಾರೆ. ಈ ಕಂಚಿಗೆ ಹೋದಂತ ಸಂದರ್ಭದಲ್ಲಿ ಮಯೂರ ಶರ್ಮ ಯುವಕನಾಗಿದ್ದ, ಯುವ ಬ್ರಾಹ್ಮಣನಾಗಿದ್ದ. ಓಕೆ ರೀ. ಮಯೂರ ಶರ್ಮ ಕಂಚಿಗೆ ಹೋದಾಗ ಒಂದು ದಿನ ಆ ಕಂಚಿಯ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರ ಪಲ್ಲವರ ಕಡೆಯವರು ಕುದುರೆಗಳನ್ನ ಇವನ ಮಡಿ ಬಟ್ಟೆಗಳ ಮೇಲೆ ಓಡಿಸ್ಕೊಂಡು ಹೋಗ್ತಾರ. ಅಂದ್ರೆ ಮಯೂರ ಶರ್ಮನ ಬಟ್ಟೆಗಳ ಮೇಲೆ ಓಡಿಸಿಕೊಂಡು ಹೋಗ್ತಾರ. ಇದರಿಂದ ಮಯೂರವರ್ಮನಿಗೆ ಬಹಳ ಅವಮಾನ ಆಗ್ತದ್ರಿ. ಈಗ ನೋಡ್ರಿ, ನಮ್ಮ ಮನೆಗೆ ಅತಿಥಿ ಅಂತ ಬಂದಾರಂತಂದ್ರ ಈ ರೀತಿ ಮಾಡಿದ್ರೆ ಅವರಿಗೆ ಕೋಪ ಬರೋದಕ್ಕಿಂತ ಮೊದಲು ಅವಮಾನ ಆದಂಗ ಆಗ್ತದೆ. ಏನಪ್ಪಾ, ನಾವ್ ಇವ್ರ ಮನೆಗೆ ಬಂದೀವಿ, ನಮಗ ಕಿಮ್ಮತ್ ಕೊಡಾತಿಲ್ಲ ಅಂತ ಅವಮಾನ ಆದಂಗ ಆಗ್ತದೆ. ಅದೇ ರೀತಿ ಮಯೂರ ಶರ್ಮನಿಗೂ ಕೂಡ ಅವಮಾನ ಆಗ್ತದ. ಹಾಗಾಗಿ ಆತ ನೇರವಾಗಿ ಪಲ್ಲವರ ಅರಸನಾಗಿರುವಂತ ಶಿವಸ್ಕಂದ ವರ್ಮನಲ್ಲಿ ನ್ಯಾಯ ಕೇಳ್ತಾನ.
ಹಿಂಗ ನಿಮ್ಮ ಕಡೆಯವರು ನನ್ನ ಬಟ್ಟೆಗಳ ಮೇಲೆ ಕುದುರೆಗಳನ್ನ ಓಡಿಸ್ಕೊಂಡು ಹೋಗ್ಯಾರ, ಅವ್ರಿಗೇನಾದ್ರೂ ಶಿಕ್ಷೆ ಕೊಡ್ರಿ ಅಂತ ನ್ಯಾಯ ಕೇಳಲಾಕ ಬರ್ತಾನ. ಆದ್ರೆ ಶಿವಸ್ಕಂದ ವರ್ಮ ಈ ಮಯೂರ ಶರ್ಮನಿಗೆ ಅಪಮಾನ ಮಾಡ್ತಾನ್ರಿ. ಅವರು ತನ್ನ ಕಡೆಯವರಿಗೆ ಶಿಕ್ಷೆ ಕೊಡುವ ಬದಲಿ ಈ ಮಯೂರ ಶರ್ಮನಿಗೆ ಅಪಮಾನ ಮಾಡ್ತಾನ. ಅದೇನ್ ದೊಡ್ಡ ವಿಷಯ ಬಿಡ, ನೋಡಿರ್ಲಿಕ್ಕಿಲ್ಲ ನಮ್ಮ ಕಡೆಯವರಂತ ಈ ರೀತಿ ಹೇಳಿ ಅಪಮಾನ ಮಾಡ್ತಾನ. ಈ ಘಟನೆಯಿಂದ ಮಯೂರ ಶರ್ಮನಿಗೆ ಬಹಳ ಸಿಟ್ಟು ಬರ್ತಾದ್ರಿ. ವೇದಾಧ್ಯಯ ಮಾಡೋದನ್ನ ನಿಲ್ಲಿಸಿ ಈ ಪಲ್ಲವರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಪಣ ತೊಟ್ಟು ಕಂಚಿಯಿಂದ ಹೊರಬರ್ತಾನ. ಕಂಚಿಯಿಂದ ಹೊರಬಂದು ಆಂಧ್ರದ ಶ್ರೀಶೈಲ ಪರ್ವತಕ್ಕೆ ಹೋಗಿ ಅಲ್ಲಿನ ಬುಡಕಟ್ಟು ಜನಾಂಗದವರೊಂದಿಗೆ ಸೇರಿಕೊಂಡು ಯುದ್ಧ ಕಲೆಗಳನ್ನ ಕಲ್ತುಕೊಂಡು ತನ್ನದೇ ಆಗಿರುವಂತ ಒಂದು ಸಣ್ಣ ಸೈನ್ಯವನ್ನ ಕಟ್ಕೊಳ್ತಾನ್ರಿ. ಹಿಂಗ ದರ್ಬೆಯನ್ನ ಹಿಡಿಯುವ ಕೈಯಲ್ಲಿ ಖಡ್ಗವನ್ನ ಹಿಡಿದ ಮಯೂರ ಶರ್ಮ ತನ್ನ ವರ್ಣವನ್ನ ತ್ಯಜಿಸಿ, ವರ್ಣ ಅಂದ್ರೆ ಆತ ಬ್ರಾಹ್ಮಣ ಜಾತಿಯವನಾಗಿದ್ದ. ಆ ಬ್ರಾಹ್ಮಣ ಜಾತಿಯನ್ನ ತ್ಯಜಿಸಿ ಕ್ಷತ್ರಿಯ ಜಾತಿಯನ್ನ ಸ್ವೀಕರಿಸ್ತಾನ. ಕ್ಷತ್ರಿಯ ವರ್ಣವನ್ನ ಅಥವಾ ಕ್ಷತ್ರಿಯ ಜಾತಿಯನ್ನ ಸ್ವೀಕರಿಸಿ ಮಯೂರ ಶರ್ಮ ಅಂತ ಏನ ಒಂದು ಹೆಸರಿತ್ತಲ್ರಿ, ಅದನ್ನ ಮಯೂರ ವರ್ಮ ಅಂತ ಬದಲಾಯಿಸ್ಕೊಳ್ತಾನ ಸ್ನೇಹಿತರೆ. ಈ ಒಂದು ಘಟನೆಯಿಂದಾಗಿ ಮಯೂರ ಶರ್ಮ ಅಂತ ಇರುವಂತ ಹೆಸರನ್ನ ಮಯೂರ ವರ್ಮನಾಗಿ ಬದಲಾಯಿಸ್ಕೊಳ್ತಾನ ಸ್ನೇಹಿತರೆ. ತನ್ನ ಒಂದು ಸಣ್ಣ ಸೈನ್ಯ ಕಟ್ಕೊಂಡಿದ್ದ. ಆ ಸೈನ್ಯದೊಂದಿಗೆ ಪಲ್ಲವರ ಮೇಲೆ ಯುದ್ಧಕ್ಕೆ ಸಾರ್ತಾನ. ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಪಲ್ಲವರನ್ನ ಸೋಲಿಸ್ತಾನ್ರಿ. ಯಾಕಂದ್ರೆ ಪಲ್ಲವರ ಕಡೆ ದೊಡ್ಡ ಸೈನ್ಯನೇ ಇತ್ತು. ಆ ದೊಡ್ಡದಾಗಿರುವಂತ ಸೈನ್ಯವನ್ನೇ ಮಯೂರ ಶರ್ಮ ತನ್ನ ಸಣ್ಣ ಸೈನ್ಯದಿಂದ ಸೋಲಿಸ್ತಾನ್ರಿ. ಹಿಂಗ ಮಯೂರ ವರ್ಮ ಪಲ್ಲವರ ಮೇಲೆ ಸೇಡು ತೀರಿಸ್ಕೊಳ್ತಾನ್ರಿ. ಪಲ್ಲವ ಅರಸನಾಗಿರುವಂತ ಶಿವಸ್ಕಂದ ವರ್ಮ ಮಯೂರ ವರ್ಮನ ಜೊತೆ ಒಂದು ಒಪ್ಪಂದ ಮಾಡ್ಕೊಳ್ತಾನ್ರಿ. ಏನು ಒಪ್ಪಂದ ಅಂತಂದ್ರ, ಪಶ್ಚಿಮ ತೀರದಿಂದ ತುಂಗಾಭದ್ರಾ ನದಿಯವರೆಗಿನ ಪ್ರದೇಶಗಳನ್ನ ಬಿಟ್ಟು ಕೊಟ್ಟು ಮಯೂರ ವರ್ಮನೇ ಆ ಪ್ರದೇಶಗಳಿಗೆ ಸ್ವತಂತ್ರ ಅರಸ ಅಂತ ಮಾನ್ಯ ಮಾಡುವುದೇ ಈ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಪಲ್ಲವರ ಅರಸನಾಗಿರುವಂತ ಶಿವಸ್ಕಂದ ವರ್ಮ ಈ ಎಲ್ಲಾ ಪ್ರದೇಶಗಳನ್ನ ಮಯೂರ ವರ್ಮನಿಗೆ ಬಿಟ್ಟು ಕೊಟ್ಟು ಸ್ವತಂತ್ರ ಅರಸ ಅಂತ ಮಾನ್ಯ ಮಾಡ್ತಾನ್ರಿ. ಪಲ್ಲವರ ಅರಸ ಈ ಎಲ್ಲಾ ಪ್ರದೇಶಗಳನ್ನ ಮಯೂರ ವರ್ಮನಿಗೆ ಬಿಟ್ಟು ಕೊಟ್ಟು ಸ್ವತಂತ್ರ ಅರಸ ಅಂತ ಮಾನ್ಯ ಮಾಡಿದ ಅನ್ನಕ್ಕ ಸಾಕ್ಷಿ ಏನು ಅಂತ ನೋಡೋದಾದ್ರೆ ಇದರ ಬಗ್ಗೆ ಮಳವಳ್ಳಿ ಶಾಸನದಲ್ಲಿ ಉಲ್ಲೇಖ ಇರುವಂತದ್ರಿ. ಏನು ಉಲ್ಲೇಖ ಅದಾರಿ? ಮಳವಳ್ಳಿ ಶಾಸನದಲ್ಲಿ ಏನು ಉಲ್ಲೇಖ ಅದಾರಿ? ಪಲ್ಲವರ ರಾಜ ಶಿವಸ್ಕಂದ ವರ್ಮನು ಕೊಟ್ಟ ಕೆಲವು ಜಹಗೀರುಗಳನ್ನ ಕದಂಬ ರಾಜನೊಬ್ಬ ಮುಂದುವರೆಸಿಕೊಂಡು ಹೋದ ಅಂತ ಉಲ್ಲೇಖ ಇರುವಂತದ್ದು. ಓಕೆ ರೀ. ನೆಕ್ಸ್ಟ್, ಮಯೂರ ವರ್ಮ ಸ್ವತಂತ್ರ ಅರಸ ಆದ್ಮೇಲೆ ತನ್ನ ಸಾಮ್ರಾಜ್ಯದ ವಿಸ್ತರಣೆಯಲ್ಲಿ ತೊಡಗುತ್ತಾನ್ರಿ. ಉತ್ತರ ಭಾರತದ ಮೇಲೆ ದಾಳಿ ಮಾಡ್ತಾನ. ಅಲ್ಲಿನ ಪ್ರದೇಶಗಳಾಗಿರುವಂತ ಶಕಸ್ಥಾನ, ಮುಖಾರಿ, ಪಾರಿಯಾತ್ರ ಪ್ರಾಂತ್ಯಗಳ ವಶಪಡಿಸಿಕೊಳ್ತಾನ. ನಂತರ ಬನವಾಸಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನ. ಈ ವಿಜಯೋತ್ಸವದ ನೆನಪಿಗಾಗಿ ಅಶ್ವಮೇಧ ಯಾಗ ಮಾಡ್ತಾನ. ನಂತರ ತಾಳಗುಂದೂರು ಬ್ರಾಹ್ಮಣರಿಗೆ 144 ಹಳ್ಳಿಗಳನ್ನ ದತ್ತಿಯಾಗಿ ಬಿಟ್ಟು ಕೊಡ್ತಾನ. ಆಮೇಲೆ ಡಾಕ್ಟರ್ ಎಂ.ಎಚ್. ಕೃಷ್ಣ ಅಂತನ್ನವರು ಇತಿಹಾಸಕಾರರು ಈ ಚಂದ್ರವಳ್ಳಿ ಶಾಸನದಲ್ಲಿ ಏನು ಉಲ್ಲೇಖ ಅದಲ್ರಿ, ಆ ಉಲ್ಲೇಖವನ್ನ ಸಮರ್ಥಿಸಿಕೊಳ್ತಾರೆ. ಈ ಚಂದ್ರವಳ್ಳಿ ಶಾಸನದಲ್ಲಿ ಏನು ಉಲ್ಲೇಖ ಅದ ಅಂತಂದ್ರ, ಮಯೂರವರ್ಮನು ಉತ್ತರ ಭಾರತದ ಮೇಲೂ ದಾಳಿ ಮಾಡಿ ಶಕಸ್ಥಾನ, ಮುಖಾರಿ, ಪಾರಿಯಾತ ಪ್ರಾಂತ್ಯ, ದಕ್ಷಿಣ ಭಾರತದ ಪುನ್ನಾಟ, ಸೇಂದ್ರಕ, ಪಶ್ಚಿಮ ತೀರದ ತ್ರಿಕೂಟ, ಅಭಿರರು ಮತ್ತು ಪಲ್ಲವರನ್ನ ಸೋಲಿಸಿದನು ಅಂತ ಉಲ್ಲೇಖ ಇರುವಂತದ್ದು. ಈ ಚಂದ್ರವಳ್ಳಿ ಶಾಸನದಲ್ಲಿ ಇದೇನು ಉಲ್ಲೇಖ ಅದಲ್ರಿ, ಇದನ್ನ ಡಾಕ್ಟರ್ ಎಂ.ಎಚ್. ಕೃಷ್ಣನವರು ಸಮರ್ಥಿಸ್ತಾರೆ ಕೊಡ್ತಾನ. ಅಂದ್ರೆ ಈ ಶಾಸನದಲ್ಲಿ ಏನು ಉಲ್ಲೇಖ ಅದ ಅದು ಸರಿ ಅದ ಅಂತ, ಸತ್ಯ ಅದ ಅಂತ ಸಮರ್ಥಿಸ್ತಾನ ಸ್ನೇಹಿತರೆ. ಕೆ.ಪಿ. ಜಯಸ್ವಾಲ್ ಇತಿಹಾಸಕಾರರ ಸ್ನೇಹಿತರೆ, ಈತ ಮಯೂರವರ್ಮನ ರಾಜ್ಯ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿತ್ತು ಅಂತ ತಿಳಿಸ್ತಾನೆ. ಅಂದ್ರೆ ಈ ಚಂದ್ರವಳ್ಳಿ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದನ್ನ ಕೆ.ಪಿ. ಜಯಸ್ವಾಲ್ನವರು ಒಪ್ಪಂಗಿಲ್ರಿ. ಮಯೂರವರ್ಮನ ರಾಜ್ಯ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇತ್ತು ಅಂತ ತಿಳಿಸ್ತಾನ. ಈ ಮಯೂರವರ್ಮನ ನಂತರ ಆತನ ಮಗನಾದ ಕಂಗವರ್ಮ ಅಧಿಕಾರಕ್ಕೆ ಬರ್ತಾನ. ಇದಿಷ್ಟು ಮಯೂರವರ್ಮನ ಕುರಿತು ಮಾಹಿತಿ. ಪ್ರಶ್ನೆ ಏನು ಕೇಳಿದ್ರಿ? ಕದಂಬ ರಾಜವಂಶದ ಹೆಸರಾಂತ ರಾಜ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಇದಕ್ಕೆ ನೀವೇ ಉತ್ತರಿಸ್ರಿ. ನೆಕ್ಸ್ಟ್ 24ನೇ ಪ್ರಶ್ನೆ,
ಈ ಕೆಳಗಿನ ಯಾವ ಹೇಳಿಕೆಯು ಕದಂಬ ರಾಜ ಸ್ಥಾಪಕ ಮಯೂರ ವರ್ಮನ ಕುರಿತು ನಿಜವಲ್ಲ ಅಂತ ಪ್ರಶ್ನೆ ಕೇಳ್ರ. ಅಂದ್ರೆ ಇಲ್ಲಿ 4 ಆಪ್ಷನ್ಸ್ ಏನ್ ಕೊಟ್ಟರಲ್ರಿ, ಈ 4 ಆಪ್ಷನ್ಸ್ಗಳಲ್ಲಿ ಯಾವ್ದು ಮಯೂರ ವರ್ಮನ ಕುರಿತು ನಿಜ ಅಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ, ಆತ ಪ್ರಾರಂಭದಲ್ಲಿ ಬ್ರಾಹ್ಮಣನಾಗಿದ್ದು ತರುವಾಯ ಕ್ಷತ್ರಿಯನಾದ. ಇದು ಕರೆಕ್ಟ್ ಆದ್ರಿ. ಮೊದಲು ಆತ ಬ್ರಾಹ್ಮಣನಾಗಿದ್ದ, ಹಾಗೆ ನಂತರ ಆತ ಕ್ಷತ್ರಿಯನಾಗಿ ಬದಲಾದ. ನೆಕ್ಸ್ಟ್, ಆತ ಕಾಂಚೀಪುರಂನಲ್ಲಿ ಒಂದು ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ. ಇದು ಎಕ್ಸ್ಪ್ಲೇನ್ ಒಳಗೆ ಆಕ್ಚುಲಿ ಇದು ಮಿಸ್ ಆಗ್ಯದ್ರಿ. ಇದು ಕರೆಕ್ಟ್ ಆದ್ರಿ. ಆಪ್ಷನ್ ಬಿ ಕೂಡ ಕರೆಕ್ಟ್ ಆದ. ಆತ ಕಾಂಚೀಪುರಂನಲ್ಲಿ ಒಂದು ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನ ಪಡೆದುಕೊಳ್ತಾನ್ರಿ. ಹಾಗಾಗಿ ಆತ ಯುದ್ಧ ಕಲೆಗಳನ್ನ ಕಲಿತಾನ. ಯುದ್ಧ ಕಲೆಗಳನ್ನ ಕಲ್ತಗಿಸಿಂದ ಪಲ್ಲವರ ಸೈನ್ಯವನ್ನ ಸೋಲಿಸ್ತಾನ್ರಿ. ನೆಕ್ಸ್ಟ್, ಆಪ್ಷನ್ ಸಿ, ಆತ ತಾಳಗುಂದದ ಸ್ತಂಭ ಶಾಸನವನ್ನ ಕೆತ್ತಿಸಿದ. ಇದು ತಪ್ಪಾದ್ರಿ. ತಾಳಗುಂದದ ಸ್ತಂಭ ಶಾಸನ ಕೆತ್ತಿಸಿದವ್ರು ಯಾರ್ರಿ? ಕಾಕುತ್ಸವರ್ಮ ರೀ, ಮಯೂರ ವರ್ಮ ಅಲ್ರಿ, ಕಾಕುತ್ಸವರ್ಮ. ಓಕೆ ರೀ, ಕಾಕುತ್ಸವರ್ಮ. ಹಾಗಾಗಿ ಆಪ್ಷನ್ ಸಿ ತಪ್ಪದಾರಿ. ಈ ಆಪ್ಷನ್ ಸಿ ಏನು ಹೇಳ್ಯಾನ, ಇದು ಮಯೂರ ವರ್ಮನ ಕುರಿತು ನಿಜವಾದ ಹೇಳಿಕೆ ಅಲ್ರಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಮಯೂರ ವರ್ಮನಿಂದ ಸೋಲಿಸಲ್ಪಟ್ಟ ಪಲ್ಲವರ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈಗಾಗಲೇ ಎಕ್ಸ್ಪ್ಲೇನ್ದೊಳಗೆ ಉತ್ತರ ಕವರ್ ಮಾಡೀನ್ರಿ. ಇದು ನೋಡಣ್ರಿ, ಉತ್ತರ ಕೊಡಕ್ಕೆ ಟ್ರೈ ಮಾಡ್ರಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಕದಂಬರು ಇವರನ್ನು ಸೋಲಿಸಿ ರಾಜ್ಯ ಸ್ಥಾಪಿಸಿದರು. ಕದಂಬರು ಯಾರನ್ನ ಸೋಲಿಸಿ ರಾಜ್ಯ ಸ್ಥಾಪಿಸಿರುವಂಥದ್ರೆ? ಸರಿಯಾದ ಉತ್ತರ ಕೊಡ್ರಿ ನೋಡೋಣ. ನೆಕ್ಸ್ಟ್ 27ನೇ ಪ್ರಶ್ನೆ, ಮಯೂರ ವರ್ಮನು ಕಾಂಚೀಪುರಕ್ಕೆ ಹೋಗಲು ಕಾರಣ. ಕಂಚಿಗೆ ಯಾಕೆ ಹೋಗ್ತಾನ್ರಿ ಮಯೂರ ವರ್ಮ? ಪಲ್ಲವರ ರಾಜಧಾನಿಯಾಗಿರುವಂತಹ ಕಂಚಿಗೆ ಎದಕ್ಕಾಗಿ ಹೋಗ್ತಾನ್ರಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಪೂರ್ಣ ವಿದ್ಯಾಭ್ಯಾಸಕ್ಕಾಗಿ. ನೆಕ್ಸ್ಟ್ 28ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಮತ್ತೆ ರಿಪೀಟ್ ಆಗ್ಯದ್ರಿ ಪ್ರಶ್ನೆ ಇದು. 28ನೇ ಪ್ರಶ್ನೆಯೂ ಕೂಡ ರಿಪೀಟ್ ಆಗಿರುವಂಥದ್ದು. ಇದಿಷ್ಟು ಮಯೂರ ವರ್ಮನ ಕುರಿತು ಹಿಂದಿನ ಎಕ್ಸಾಮ್ದೊಳಗೆ ಕೇಳಿರುವಂಥ ಪ್ರಶ್ನೆಗಳು, ಆಮೇಲೆ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕಂಗವರ್ಮ. ನೆಕ್ಸ್ಟ್ 29ನೇ ಪ್ರಶ್ನೆ, ವಾಕಟಕರೊಂದಿಗಿನ ಕಂಗವರ್ಮನ ಸೋಲು ಕದಂಬ ಸಾಮ್ರಾಜ್ಯದ ಮೂಲ ಸ್ತಂಭವನ್ನು ಅಲುಗಾಡಿಸಿತೆಂದು ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಈ ರೀತಿ ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಕಂಗವರ್ಮನ ಕುರಿತು ಮಾಹಿತಿ ಡಿಸ್ಕಸ್ ಮಾಡೋಣ್ರಿ, ಆಮೇಲೆ ಮತ್ತೊಮ್ಮೆ ಪ್ರಶ್ನೆ ಚರ್ಚೆ ಮಾಡೋಣ್ರಿ. ಕಂಗವರ್ಮ ಆಡಳಿತಕ್ಕೆ ಬಂದ ತಕ್ಷಣ ಈ ಕಂಗವರ್ಮನ ತಂದೆ ಕೆಲವು ರಾಜರುಗಳನ್ನು ಸೋಲಿಸಿದ್ದ. ಆ ರಾಜರುಗಳು ಈತನ ಸಮಯದಲ್ಲಿ ದಂಗೆ ಎಳ್ತಾರ. ಅಂದ್ರೆ ಕಂಗವರ್ಮನ ಆಡಳಿತಕ್ಕೆ ಬರುತ್ತಿದ್ದಂತೆಯೇ ದಂಗೆ ಎಳ್ತಾರ. ಆದರೆ ಕಂಗವರ್ಮ ಅವರೆಲ್ಲರನ್ನ ಸಂಪೂರ್ಣವಾಗಿ ಸೋಲಿಸ್ತಾನ್ರಿ. ನೆಕ್ಸ್ಟ್, ತನ್ನ ಆಡಳಿತದಲ್ಲಿ, ಈ ಕಂಗವರ್ಮನ ಆಡಳಿತದಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾಗಿ ರಕ್ಷಣೆ ಒದಗಿಸಿದ್ದರಿ. ಅಂದ್ರೆ ಯಾವುದೇ ರಾಜ ಬಂದು ದಾಳಿ ಮಾಡ್ತಾನ ಅನ್ನುವಂಗಿರ್ಲಿಲ್ಲ, ಆ ರೀತಿ ರಕ್ಷಣೆ ಒದಗಿಸಿದ್ದ. ಹಾಗಾಗಿ ಕಂಗವರ್ಮ ಧರ್ಮ ಮಹಾರಾಜಾಧಿರಾಜ ಅಂತ ಬಿರುದನ್ನ ಗಳಿಸಿರುವಂಥದ್ದು. ಜನರು ಪ್ರೀತಿಯಿಂದ ಕೊಡ್ತಾರೆ ಈ ಬಿರುದವನಿಗೆ, ಧರ್ಮ ಮಹಾರಾಜಾಧಿರಾಜ. ಯಾಕೆ ಕೊಡ್ತಾರ? ತನ್ನ ರಾಜ್ಯಕ್ಕೆ ಸಂಪೂರ್ಣವಾಗಿ ರಕ್ಷಣೆ ಒದಗಿಸಿದ್ದಕ್ಕಾಗಿ ಜನರು ಧರ್ಮ ಮಹಾರಾಜಾಧಿರಾಜ ಅಂತ ಪ್ರೀತಿಯಿಂದ ಬಿರುದನ್ನ ಕೊಟ್ಟಿರುವಂಥದ್ದು. ಆದ್ರ ವಾಕಟಕರ ರಾಜ ವಿಂಧ್ಯಾಸೇನ ಈ ಕಂಗವರ್ಮನನ್ನ ಸೋಲಿಸ್ತಾನ್ರಿ. ಸೋಲಿಸಿ ಕುಂತಲ ಪ್ರದೇಶವನ್ನ ಗೆದ್ದುಕೊಳ್ತಾನ. ಅಂದ್ರೆ ಕುಂತಲ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನ. ಇದಕ್ಕೆ ಸಾಕ್ಷಿ ಏನ್ರಿ? ಈ ವಿಂಧ್ಯಾಸೇನ ಕಂಗವರ್ಮನನ್ನ ಸೋಲಿಸ್ತಾನ ಅನ್ನಕ್ಕೆ ಸಾಕ್ಷಿ ಏನು ಅಂತಂದ್ರ, ಅಜಂತದ 16ನೇ ಗುಹೆಯ ಶಾಸನ ಇದನ್ನ ಉಲ್ಲೇಖಿಸಿರುವಂಥದ್ದು. ಅಂದ್ರೆ ವಾಕಟಕರ ರಾಜ ವಿಂಧ್ಯಾಸೇನ ಕಂಗವರ್ಮನನ್ನ ಸೋಲಿಸಿ ಕುಂತಲ ಪ್ರದೇಶವನ್ನ ಗೆದ್ದುಕೊಂಡನು ಅಂತ ಅಜಂತದ 16ನೇ ಗುಹೆಯ ಶಾಸನದಲ್ಲಿ ಉಲ್ಲೇಖ ಇರುವಂಥದ್ದು. ವಾಕಟಕರೊಂದಿಗಿನ ಕಂಗವರ್ಮನ ಸೋಲು ಕದಂಬ ಸಾಮ್ರಾಜ್ಯದ ಮೂಲ ಸ್ತಂಭವನ್ನ ಅಲುಗಾಡಿಸಿತು ಅಂತ ಎಸ್ ಅಲ್ಟೇಕರ್ನವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕಂಗವರ್ಮನ ನಂತರ ಆತನ ಮಗನಾದ ಭಗೀರಥ ವರ್ಮ ಆಡಳಿತಕ್ಕೆ ಬರ್ತಾನ. ಪ್ರಶ್ನೆ ಏನು ಕೇಳಿದ್ರಿ? ವಾಕಟಕರೊಂದಿಗಿನ ಕಂಗವರ್ಮನ ಸೋಲು ಕದಂಬ ಸಾಮ್ರಾಜ್ಯದ ಮೂಲ ಸ್ತಂಭವನ್ನ ಅಲುಗಾಡಿಸಿತೆಂದು ಹೇಳಿಕೆ ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ,
ಎ.ಎಸ್. ಅಲ್ಟೇಕರ್ನವರು ಈ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್ ಭಗೀರಥ ವರ್ಮ, ಆಮೇಲೆ ರಘುಪತಿ ವರ್ಮ. ಇವರಿಗೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಇಲ್ಲಿವರೆಗೂ ಕೇಳಿಲ್ಲ, ಆದ್ರೆ ಇವರ ಕುರಿತು ಮಾಹಿತಿಯೂ ಕೂಡ ನಾವು ನೋಡೋಣ ಸ್ನೇಹಿತರೆ. ಭಗೀರಥ ವರ್ಮ ಈತನು ತನ್ನ ತಂದೆಯ ಆಳ್ವಿಕೆಯ ಕಾಲದಲ್ಲಿ ಕೈಬಿಟ್ಟು ಹೋಗಿರುವಂತ ಕದಂಬರ ಪ್ರದೇಶಗಳನ್ನ ಮತ್ತೆ ವಶಪಡಿಸಿಕೊಂಡನು ಅಂತ ಮೋರೆಸ್ನವರು ತಿಳಿಸ್ತಾರ. ಇತಿಹಾಸಕಾರ ಮೋರೆಸ್ನವರು ಈ ರೀತಿ ತಿಳಿಸ್ತಾರ. ಭಗಿ ಎಂದು ದೊರೆತಿರುವ ಮುದ್ರಾಂಕಿತ ನಾಣ್ಯಗಳ ಈ ಭಗೀರಥ ವರ್ಮನದೇ ಅಂತಗಿಸಿಂದೇಳಿ ಎಸ್ ಶ್ರೀಕಂಠಯ್ಯ ಶಾಸ್ತ್ರಿಯವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈತನಿಗೆ ರಘುಪತಿ ವರ್ಮ ಆಮೇಲೆ ಕಾಕುತ್ಸ ವರ್ಮ ಅಂತ ಇಬ್ರು ಮಕ್ಕಳಿದ್ದರು. ಭಗೀರಥ ವರ್ಮನ ನಂತರ ರಘುಪತಿ ವರ್ಮ ಅಧಿಕಾರಕ್ಕೆ ಬರ್ತಾನ. ಅಂದ್ರೆ ಹಿರಿಯ ಮಗನೇ ಅಧಿಕಾರಕ್ಕೆ ಬರಬೇಕಲ್ರಿ, ಹಾಗಾಗಿ ರಘುಪತಿ ವರ್ಮ ಅಧಿಕಾರಕ್ಕೆ ಬರ್ತಾನ. ರಘುಪತಿ ವರ್ಮ ತನ್ನನ್ನು ತಾನು ರಘು ಮತ್ತು ಪರಶಿವ ಅಂತ ಬಿರುದಿನಿಂದ ಕರೆದುಕೊಂಡಿದ್ದ. ತನ್ನನ್ನು ತಾನು ರಘು ಮತ್ತು ಪರಶಿವ ಎಂಬ ಬಿರುದಿನಿಂದ ಕರೆದುಕೊಂಡಿದ್ದ. ಈತ ಪಲ್ಲವರ ವಿರುದ್ಧ ಹೂಡಿದ್ದ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ಈತನಿಗೆ ಮಕ್ಕಳಾಗಿರಲಿಲ್ಲ ರೀ. ಈ ರಘುಪತಿ ವರ್ಮನಿಗೆ ಮಕ್ಕಳಾಗಿರಲಿಲ್ಲ. ಹಾಗಾಗಿ ಆತನ ತಮ್ಮನಾಗಿರುವಂತ ಕಾಕುತ್ಸವರ್ಮ ಅಧಿಕಾರಕ್ಕೆ ಬರುತ್ತಾನೆ. ಕಾಕುತ್ಸವರ್ಮ ಈತನ ತಮ್ಮರಿ, ರಘುಪತಿ ವರ್ಮನ ತಮ್ಮ. ಓಕೆ ರೀ. ಈ ರಘುಪತಿ ವರ್ಮನ ತಮ್ಮನಾಗಿರುವಂತ ಕಾಕುತ್ಸವರ್ಮ ಅಧಿಕಾರಕ್ಕೆ ಬರ್ತಾನೆ. ನೆಕ್ಸ್ಟ್ ಕಾಕುತ್ಸವರ್ಮ. 30ನೇ ಪ್ರಶ್ನೆ. ಈ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ 3 ಹೇಳಿಕೆಗಳು ಕೊಟ್ಟಾರೆ. ಈ 3 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನ ಗುರುತಿಸಿ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಕಾಕುತ್ಸವರ್ಮನ ಬಗ್ಗೆ ಸಂಪೂರ್ಣ ವಿವರಣೆ. ಮಯೂರ ವರ್ಮನ ನಂತರ ಕದಂಬರ ಅರಸರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ. ಕಾಕುತ್ಸವರ್ಮ ಮಯೂರ ವರ್ಮನ ನಂತರ ಕದಂಬ ಅರಸರಲ್ಲೇ ಅತ್ಯಂತ ಪ್ರಸಿದ್ಧನಾದ ಅರಸ. ಕಾಕುತ್ಸವರ್ಮ ಅಜಯ ಯೋಧನಾಗಿದ್ದು ಕದಂಬ ಕುಲಶಿರೋಮಣಿ, ಕದಂಬ ಕುಲಭೂಷಣ, ಕದಂಬ ಅನರ್ಘ್ಯ ರತ್ನ ಎಂಬ ಬಿರುದನ್ನ ಹೊಂದಿದ್ನು ಅಂತ ತಾಳಗುಂದ ಶಾಸನದಲ್ಲಿ ಉಲ್ಲೇಖಿಸಿರುವಂಥದ್ರಿ. ತಾಳಗುಂದ ಶಾಸನ ಏನು ಮಾಹಿತಿ ನೀಡುತ್ತದ್ರಿ? ತಾಳಗುಂದ ಶಾಸನ ಕಾಕುತ್ಸವರ್ಮ ಅಜಯ ಯೋಧನಾಗಿದ್ದ, ಕದಂಬ ಕುಲಶಿರೋಮಣಿ, ಕದಂಬ ಕುಲಭೂಷಣ ಮತ್ತು ಕದಂಬ ಅನರ್ಘ್ಯ ರತ್ನ ಎಂಬ ಬಿರುದನ್ನ ಹೊಂದಿದ್ನು ಅಂತ ತಿಳಿಸ್ತದ್ರಿ. ಅಷ್ಟೇ ಅಲ್ಲದೆ ಈತನು ಶ್ರೇಷ್ಠ ಕವಿಯು, ಧರ್ಮನಿಷ್ಠನಾದ ರಾಜ್ಯ ಪರಿಪಾಲಕನು ಆಗಿದ್ನು ಅಂತ ಈ ಶಾಸನದಲ್ಲಿ ವರ್ಣಿಸಿರುವಂಥದ್ರಿ. ಯಾವ್ದ್ರಿ? ತಾಳಗುಂದ ಶಾಸನದಲ್ಲಿ ವರ್ಣಿಸಿರುವಂಥದ್ದು. ಕಾಕುತ್ಸವರ್ಮ ಸಂಸ್ಕೃತದ ಬದಲಾಗಿ ಕನ್ನಡ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ಸಂಸ್ಕೃತದ ಬದಲಾಗಿ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿರುವಂಥವನು ಯಾರು ಅಂತಂದ್ರೆ ಅದು ಕಾಕುತ್ಸವರ್ಮ. ಈ ಕಾಕುತ್ಸವರ್ಮ ವೈವಾಹಿಕ ಸಂಬಂಧಗಳ ಮೂಲಕ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನ ವಿಸ್ತರಿಸುವುದರಲ್ಲಿ ಯಶಸ್ವಿಯಾಗಿರುವಂಥದ್ರಿ. ಪ್ರಸಿದ್ಧ ಅರಸು ಮನೆತನಗಳ ಜೊತೆಗೆ ವೈವಾಹಿಕ ಸಂಬಂಧವನ್ನ ಹೊಂದಿರುವಂಥದ್ರಿ. ನೋಡ್ರಿ, ಆತನಿಗೆ 4 ಜನ ಹೆಣ್ಣು ಮಕ್ಕಳ್ರಿ. ಗುಪ್ತ ವಂಶದ ಚಂದ್ರಗುಪ್ತ ವಿಕ್ರಮಾದಿತ್ಯನ ಮಗನಾಗಿರುವಂತ ಕುಮಾರಗುಪ್ತನಿಗೆ ಒಬ್ಬ ಮಗಳನ್ನ ಕೊಟ್ಟು ವಿವಾಹ ಮಾಡಿ ಕೊಡ್ತಾನೆ. ನೆಕ್ಸ್ಟ್ ವಾಕಟಕರ ದೊರೆ ನರೇಂದ್ರ ಸೇನನಿಗೆ ಇನ್ನೊಬ್ಬ ಮಗಳಾದ ಅಜಿತ ಭಟ್ಟಾರಿಕೆಯನ್ನ ವಿವಾಹ ಮಾಡಿ ಕೊಡ್ತಾನೆ. ನೆಕ್ಸ್ಟ್ ಅಳುಪ ಕುಲದ ಪಶುಪತಿಗೆ ಇನ್ನೊಬ್ಬ ಮಗಳನ್ನ, ಗಂಗರ ದೊರೆ 2ನೇ ಮಾಧವನಿಗೆ ತನ್ನ 4ನೇ ಮಗಳನ್ನ ವಿವಾಹ ಮಾಡಿ ಕೊಡ್ತಾನೆ. ಈ ರೀತಿ 4 ಮಕ್ಕಳನ್ನ ಪ್ರಸಿದ್ಧ ರಾಜಮನೆತನಗಳಿಗೆ ವಿವಾಹ ಮಾಡಿಕೊಟ್ಟು ತನ್ನ ಸಾಮ್ರಾಜ್ಯದ ಪ್ರಭಾವವನ್ನ ವಿಸ್ತರಿಸುವುದರಲ್ಲಿ ಯಶಸ್ವಿಯಾಗುತ್ತಾನ್ರಿ. ನೋಡ್ರಿ, ಗುಪ್ತ, ವಾಕಟಕ, ಅಳುಪ, ಗಂಗ್ರ ಈ ರೀತಿ 4 ಮನೆತನಗಳ ಜೊತೆಗೆ ವೈವಾಹಿಕ ಸಂಬಂಧ ಬೆಳೆಸ್ತಾನ್ರಿ. ಇವನು ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಹಾಗೂ ಹಲಸಿ ಶಾಸನ ಕೆತ್ತಿಸಿರುವಂಥದ್ದು. ಹಲಸಿಯ ತಾಮ್ರಪಟ ಶಾಸನವು ಕಾಕುತ್ಸವರ್ಮನನ್ನ ಕದಂಬ ಕುಲದ ಅತ್ಯಂತ ಭವ್ಯ ವ್ಯಕ್ತಿ ಅಂತ ವರ್ಣಿಸಿರುವಂಥದ್ದು. ಕರ್ನಾಟಕದ ಅತಿ ಪ್ರಾಚೀನ ದೇವಾಲಯವಾದ ಪ್ರಣವೇಶ್ವರ ದೇವಾಲಯವನ್ನ ನಿರ್ಮಿಸಿರುವಂಥದ್ದು. ಈತನಿಗೆ ಧರ್ಮರಾಜ, ಧರ್ಮ ಮಹಾರಾಜ ಅಂತ ಬಿರುದುಗಳು ಇರುವಂಥದ್ದು.
ಈತನ ನಂತರ ಶಾಂತಿವರ್ಮ ಅಧಿಕಾರಕ್ಕೆ ಬರ್ತಾನ. ಇದಿಷ್ಟು ಕಾಕುತ್ಸ್ಥವರ್ಮನ ಬಗ್ಗೆ ಮಾಹಿತಿ. ಪ್ರಶ್ನೆಯನ್ನು ಕೇಳಿದ್ರಿ, ಈ ಹೇಳಿಕೆಗಳನ್ನು ಗಮನಿಸಿ. ಮೊದಲನೇ ಹೇಳಿಕೆ, ಕಾಕುತ್ಸ್ಥವರ್ಮನು ಹಲ್ಮಿಡಿ ಶಾಸನ ಹಾಗೂ ಹಲಶಿ ಶಾಸನ ಕೆತ್ತಿಸಿದನು. ಇದು ಕರೆಕ್ಟ್ ಆದ್ರಿ, ಒಂದನೇ ಹೇಳಿಕೆ ಕರೆಕ್ಟ್ ಅದ. ನೆಕ್ಸ್ಟ್ ಎರಡನೇ ಹೇಳಿಕೆ, ಕಾಕುತ್ಸ್ಥವರ್ಮನು ಚಂದ್ರಗುಪ್ತ ವಂಶದ ಕುಮಾರಗುಪ್ತನಿಗೆ ತನ್ನ ಮಗಳಾದ ಅಜಿತ ಭಟ್ಟಾರಿಕೆಯನ್ನು ವಿವಾಹ ಮಾಡಿ ಕೊಟ್ಟನು. ಇದು ತಪ್ಪಾದ ಹೇಳಿಕೆ ರೀ. ಕಾಕುತ್ಸ್ಥವರ್ಮ ಚಂದ್ರಗುಪ್ತನ ಮಗನಾಗಿರುವಂತ ಕುಮಾರಗುಪ್ತನಿಗೆ ಒಬ್ಬ ಮಗಳನ್ನ ಮದುವೆ ಮಾಡಿ ಕೊಡ್ತಾನ, ಆದ್ರ ಅಜಿತ ಭಟ್ಟಾರಿಕೆಯನ್ನ ಮದುವೆ ಮಾಡಿ ಕೊಡಂಗಿಲ್ರಿ. ಅಜಿತ ಭಟ್ಟಾರಿಕೆಯನ್ನ ವಾಕಟಕರ ದೊರೆ ನರೇಂದ್ರ ಸೇನನಿಗೆ ಕೊಟ್ಟು ಮದುವೆ ಮಾಡಿರುವಂತದ್ರಿ, ಕುಮಾರಗುಪ್ತನಿಗೆ ಕೊಟ್ಟು ಮದುವೆ ಮಾಡಿರುವಂತದ್ದು ಅಲ್ಲ. ಇದು ಎರಡನೇ ಹೇಳಿಕೆ ತಪ್ಪದಾರಿ. ನೆಕ್ಸ್ಟ್ ಮೂರನೇ ಹೇಳಿಕೆ, ಇವನು ಪ್ರಣವೇಶ್ವರ ದೇವಾಲಯದ ನಿರ್ಮಾಪಕ. ಇದು ಕರೆಕ್ಟ್ ಆದ್ರಿ ಹೇಳಿಕೆ. ಕಾಕುತ್ಸ್ಥವರ್ಮ ಪ್ರಣವೇಶ್ವರ ದೇವಾಲಯವನ್ನ ನಿರ್ಮಿಸಿರುವಂತದ್ದು. 1 ಮತ್ತು 3ನೇ ಹೇಳಿಕೆ ಸರಿಯಾದವ್ರಿ. ಇಲ್ಲಿ ಆಪ್ಷನ್ಸ್ಗಳ ನೋಡಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, 1 ಮತ್ತು 3 ಮಾತ್ರ. ನೆಕ್ಸ್ಟ್ ಶಾಂತಿವರ್ಮ. ಶಾಂತಿವರ್ಮನ ಕುರಿತು ಪ್ರಶ್ನೆ ಕೇಳಿಲ್ರಿ, ಆದ್ರೆ ಮುಂದೆ ಕೇಳಿದ್ರೆ ಕೇಳ್ಬೋದು. ಇವ್ರ ಬಗ್ಗೆ ಬಹಳ ಮಾಹಿತಿ ಏನಿಲ್ರಿ. ಶಾಂತಿವರ್ಮ ನೋಡ್ರಿ ತಾಳಗುಂದ ಶಾಸನವನ್ನ ಕೆತ್ತಿಸಿದವನು. ಈತನಿಗೆ ವೈಜಯಂತಿ ತಿಲಕ ಅಂತ ಬಿರುದಿತ್ತು, ಆದ್ರೆ ಈತ ಅಕಾಲಿಕವಾಗಿ ಮರಣ ಹೊಂದುತ್ತಾನ, ಅಂದ್ರೆ ಅಚಾನಕ್ಕಾಗಿ ಮರಣ ಹೊಂದುತ್ತಾನ. ಕಾಕುತ್ಸ್ಥವರ್ಮ ಶಾಂತಿವರ್ಮನ ಹಿರಿಯ ಮಗ ರೀ. ಹಿರಿಯ ಮಗ ಮರಣ ಹೊಂದಿದ ಮೇಲೆ ಈತನಿಗೆ ಇನ್ನಿಬ್ಬರು ಮಕ್ಕಳಿದ್ರಿ. ಕಾಕುತ್ಸ್ಥವರ್ಮನಿಗೆ ಇನ್ನಿಬ್ಬರು ಮಕ್ಕಳಿದ್ರು, ಕುಮಾರವರ್ಮ ಆಮೇಲೆ ಕೃಷ್ಣವರ್ಮ ಅಂತ ಗಿಸಿಂದೇಳಿ. ಶಾಂತಿವರ್ಮ ಮರಣ ಹೊಂದಿದ ನಂತರ ಈ ಕುಮಾರವರ್ಮ ಮತ್ತು ಕೃಷ್ಣವರ್ಮರ ನಡುವೆ ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಹೋರಾಟ ಪ್ರಾರಂಭವಾಗ್ತದೆ, ಅಂದ್ರೆ ಜಗಳ ಪ್ರಾರಂಭ ಆಗ್ತದೆ. ಈ ಮಧ್ಯೆ ಈ ಕೃಷ್ಣವರ್ಮ ಅಂತನ್ನಾತ ತನ್ನ ಹಿರಿಯಣ್ಣನ ಮಗನಾಗಿರುವಂತ ಮೃಗೇಶವರ್ಮನ ವಿರುದ್ಧವಾಗಿ ಪಲ್ಲವರ ಕಡೆ ಸೇರಿಕೊಳ್ತಾನೆ. ಅಂದ್ರೆ ಈ ಕೃಷ್ಣವರ್ಮ ಅಂತನ್ನಾತ ತನ್ನ ಹಿರಿಯಣ್ಣನ ಮಗನಾಗಿರುವ ಮೃಗೇಶವರ್ಮನ ವಿರುದ್ಧವಾಗಿ ಪಲ್ಲವರ ಕಡೆ ಸೇರ್ಕೊಳ್ತಾನೆ. ನೋಡ್ರಿ, ಮೊದಲನೇ ಕದಂಬರಿಗೆ ಪಲ್ಲವರಿಗೆ ಅಂದ್ರೆ ಆಗಿ ಬರಂಗಿಲ್ಲ. ಅಂಥದ್ರಲ್ಲಿ ಈತ ವಿರೋಧಿ ರಾಜಗಳ ಜೊತೆ ಸೇರ್ಕೊಳ್ತಾನೆ. ಇದರಿಂದ ಕಾಕುತ್ಸ್ಥವರ್ಮನಿಗೆ ಬಹಳ ಬೇಜಾರಾಗ್ತದೆ. ಮಗ ತನ್ನ ವಿರೋಧಿ ರಾಜ್ಯಗಳೊಡನೆ ಸೇರಿದನಲ್ಲ ಅಂತ ಬೇಜಾರಾಗ್ತದ. ಆದ್ರೆ ಕಾಕುತ್ಸ್ಥವರ್ಮನಿಗೆ ತನ್ನ ಮೊಮ್ಮಗನೇ ಬನವಾಸಿಯನ್ನ ಆಳ್ಬೇಕು ಅಂತ ಇಚ್ಛೆ ಇರ್ತದ. ಮೊಮ್ಮಗ ಯಾರ್ರಿ? ಶಾಂತಿವರ್ಮ, ಕಾಕುತ್ಸ್ಥವರ್ಮನ ಮಗ. ಇವನ ಮಗನೇ ಮೃಗೇಶವರ್ಮ, ಅಂದ್ರೆ ಮಗನ ಮಗ ಮೊಮ್ಮಗನೇ ಮೃಗೇಶವರ್ಮ. ಈ ಮೃಗೇಶವರ್ಮನೇ ಬನವಾಸಿಯನ್ನ ಆಳ್ಬೇಕು ಅಂತನ್ನೋ ಇಚ್ಛೆ ಇರ್ತದ. ಬನವಾಸಿ ಕದಂಬರ ರಾಜಧಾನಿ ಸ್ನೇಹಿತರೆ. ಈ ಬನವಾಸಿಯನ್ನ ಆಳ್ಬೇಕು ಅಂತ ಅನ್ನೋದು ಇಚ್ಛೆ ಇರ್ತದ. ಆದ್ರೆ ಮೃಗೇಶವರ್ಮ ಇನ್ನ ಅಪ್ರಾಪ್ತ ವಯಸ್ಕನಾಗಿದ್ದ. ಹಾಗಾಗಿ ಈ ಮೃಗೇಶವರ್ಮ ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ರಾಜ್ಯಾಡಳಿತದ ಸೂತ್ರವನ್ನ ತಾನೇ ವಹಿಸ್ಕೊಳ್ತಾನ. ಅಂದ್ರೆ ಬನವಾಸಿ ರಾಜ್ಯದ ರಾಜ್ಯಾಡಳಿತವನ್ನ ತಾನೇ ನೋಡ್ಕೊಳ್ತಾನ. ಇದರಿಂದ ಕದಂಬ ರಾಜ್ಯ 2 ಶಾಖೆಗಳಾಗಿ ವಿಭಜನೆಗೊಳ್ತಾನ. ಬನವಾಸಿ ಶಾಖೆ ಆಮೇಲೆ ಉಚ್ಚಂಗಿ ಶಾಖೆ ಅಂತ ಕದಂಬ ರಾಜ್ಯ 2 ಶಾಖೆಗಳಾಗಿ ವಿಂಗಡಣೆ ಆಗ್ತದ, ಅಂದ್ರೆ ಒಡೆದು ಹೋಗ್ತದ. ಅದರಲ್ಲಿ ಬನವಾಸಿ ಶಾಖೆ ಕಾಕುತ್ಸ್ಥವರ್ಮ ಆಡಳಿತ ನೋಡ್ಕೊಳ್ತಿರ್ತಾನ, ಇವರಿಗೆ ಗಂಗ್ರ ಬೆಂಬಲ ಕೊಡ್ತಾರ. ನೆಕ್ಸ್ಟ್ ಉಚ್ಚಂಗಿ ಶಾಖೆ ಅಂತ ಕೃಷ್ಣವರ್ಮ ನೋಡ್ಕೊಳ್ತಾನ. ಈತ ಪಲ್ಲವರ ಬೆಂಬಲವನ್ನ ಪಡೆದುಕೊಂಡು ಈ ಉಚ್ಚಂಗಿ ಶಾಖೆಯ ನಿರ್ವಹಣೆ ಮಾಡ್ತಿರ್ತಾನೆ, ರಾಜ್ಯಾಡಳಿತ ಮಾಡ್ತಿರ್ತಾನ. ಇದಿಷ್ಟು ಶಾಂತಿವರ್ಮನ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಮೃಗೇಶವರ್ಮ. 32ನೇ ಪ್ರಶ್ನೆ, ಶಾಸನಗಳಲ್ಲಿ ಮೃಗೇಶವರ್ಮನನ್ನು ಹೀಗೆಂದು ಕರೆಯಲಾಗಿದೆ. ಅಂದ್ರೆ ಶಾಸನಗಳಲ್ಲಿ ಮೃಗೇಶವರ್ಮನನ್ನ ಏನಂತ ಕರೆಯಲಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸಂಬಂಧಿಸಿದ ವಿವರಣೆ ನೋಡೋಣ ಸ್ನೇಹಿತರೆ. ಈ ಮೃಗೇಶವರ್ಮ ಶಾಂತಿವರ್ಮನ ಮಗ ಸ್ನೇಹಿತರೆ. ಕಾಕುತ್ಸ್ಥವರ್ಮನ ಮೊಮ್ಮಗ, ಶಾಂತಿವರ್ಮನ ಮಗ. ಈತ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ಮಾಡಿರ್ತಾನ. ಹಾಗಾಗಿ ಏಕ ಬ್ರಾಹ್ಮಣ ಅಂತನ್ನೋ ಬಿರುದನ್ನ ಗಳಿಸ್ಕೊಳ್ತಾನೆ ಸ್ನೇಹಿತರೆ. ಮೃಗೇಶವರ್ಮ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ನೀಡಿ ಏಕ ಬ್ರಾಹ್ಮಣ ಎಂಬ ಬಿರುದನ್ನ ಧರಿಸ್ತಾನ. ಗಂಗರ ಅರಸ ವಿಷ್ಣುಗೋಪನನ್ನ ಮತ್ತು ಪಲ್ಲವರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಮೃಗೇಶವರ್ಮ ಗಂಗರ ಅರಸನಾಗಿರುವಂತಹ ವಿಷ್ಣುಗೋಪನನ್ನ
ಆಮೇಲೆ ಪಲ್ಲವರನ್ನ ಸೋಲಿಸಿ ಅಧಿಕಾರಕ್ಕೆ ಬರ್ತಾನ. ಗಂಗರು ಈ ಮೃಗೇಶ ವರ್ಮನಿಂದ ಭಯಭೀತರಾಗಿ ಅಂದ್ರೆ ಹೆದರಿಕೊಂಡು ತಮ್ಮ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸ್ಕೊಳ್ತಾರ. ಮೊದಲವರದು ರಾಜಧಾನಿ ಕೋಲಾರ ಇತ್ತು. ಈ ಮೃಗೇಶ ವರ್ಮನ ಭಯದಿಂದ ಗಂಗರ ಅವರ ರಾಜಧಾನಿ ತಲಕಾಡಿಗೆ ಬದಲಾಯಿಸ್ಕೊಳ್ತಾರ. ಕೈಕೆಯ ರಾಜಕುಮಾರಿ ಪ್ರಭಾವತಿ ಈತನ ಮಡದಿಯಾಗಿದ್ದಳು. ಯಾರ್ರಿ? ಮೃಗೇಶ ವರ್ಮನ ಮಡದಿಯಾಗಿದ್ದಳು. ಈತ ತನ್ನ ತಂದೆಯ ಮೇಲೆ ಅಪಾರ ಪ್ರೀತಿಯನ್ನ ಹೊಂದಿದ್ದ. ಅಂದ್ರೆ ಬಹಳ ಪ್ರೀತಿ ಇತ್ರಿ ಮೃಗೇಶ ವರ್ಮನಿಗೆ. ತನ್ನ ತಂದೆಯಾದ ಶಾಂತಿ ವರ್ಮನ ಮೇಲೆ ಅಪಾರ ಪ್ರೀತಿ ಇತ್ತು. ಇದರ ನೆನಪಿಗಾಗಿ ಮೃಗೇಶ ವರ್ಮ ಹಲಸಿಯಲ್ಲಿ, ಬೆಳಗಾವಿ ಜಿಲ್ಲೆಯ ಹಲಸಿಯಲ್ಲಿ ಜೈನ ಮಸೀದಿಯೊಂದನ್ನ ನಿರ್ಮಿಸ್ತಾನ. ಈ ಹಲಸಿ ಕದಂಬರ ಎರಡನೆಯ ರಾಜಧಾನಿ ಸ್ನೇಹಿತರೆ. ಈ ಹಲಸಿಯಲ್ಲಿ ತನ್ನ ತಂದೆಯ ನೆನಪಿಗಾಗಿ ಜೈನ ಮಸೀದಿಯೊಂದನ್ನ ನಿರ್ಮಿಸ್ತಾನ. ನೆಕ್ಸ್ಟ್, ಇವನು ಬ್ರಾಹ್ಮಣ ಮತ್ತು ಜೈನರಿಗೆ ಭೂಮಿಯನ್ನ ದಾನ ನೀಡುವುದರಿಂದ ಇವನನ್ನ ಪರಮ ಬ್ರಾಹ್ಮಣ ಅಂತ ಕರೆಯಲಾಗುತ್ತಿತ್ತು. ಬ್ರಾಹ್ಮಣರಿಗೆ ಮತ್ತು ಜೈನರಿಗೆ ಭೂಮಿ ದಾನ ನೀಡ್ತಾ ಇರೋದ್ರಿಂದ ಈ ಮೃಗೇಶ ವರ್ಮನನ್ನ ಪರಮ ಬ್ರಾಹ್ಮಣ ಅಂತ ಕರೆಯಲಾಗುತ್ತಿತ್ತು. ಮೃಗೇಶ ವರ್ಮನಿಗೆ ರವಿವರ್ಮ, ಭಾನುವರ್ಮ, ಆಮೇಲೆ ಶಿವರಥ ಅಂತ 3 ಮಕ್ಕಳಿದ್ರು ಸ್ನೇಹಿತರೆ. 3 ಗಂಡು ಮಕ್ಕಳಿದ್ರು. ಮೃಗೇಶ ವರ್ಮನ ಮರಣದ ನಂತರ ಆತನ ಹಿರಿಯ ಮಗನಾದ ರವಿವರ್ಮ ಅಧಿಕಾರಕ್ಕೆ ಬರ್ತಾನ. ರವಿವರ್ಮ ಇನ್ನೂ ಅಪ್ರಾಪ್ತ ವಯಸ್ಕನಾಗಿದ್ದರೆ, ಹಾಗಾಗಿ ರಾಜ್ಯದ ಆಡಳಿತವನ್ನೆಲ್ಲ ಉಚ್ಚಂಗಿ ಶಾಖೆಯ ಕುಮಾರವರ್ಮನ ಪುತ್ರ ಮಂದಾತ ವರ್ಮ ಕೆಲವು ವರ್ಷಗಳ ನೋಡ್ಕೊಳ್ತಾನ. ಕದಂಬ ಸಾಮ್ರಾಜ್ಯ ಬನವಾಸಿ ಶಾಖೆ, ಉಚ್ಚಂಗಿ ಶಾಖೆ ಅಂತ 2 ಭಾಗಗಳಾಗಿ ಒಡೆದೋಗಿತ್ತು. ಮುಂದೆ ಮೃಗೇಶ ವರ್ಮನ ಮರಣದ ನಂತರ ಆತನ ಮಗ ಅಧಿಕಾರಕ್ಕೆ ಬರ್ತಾನ. ಆದ್ರೆ ಅಪ್ರಾಪ್ತ ವಯಸ್ಕನಾಗಿದ್ದ. ಇನ್ನೊಂದು ಭಾಗವಾಗಿ ಹೊಡೆದೋಗಿತ್ತಲ್ರಿ ಉಚ್ಚಂಗಿ ಶಾಖೆ. ಆ ಉಚ್ಚಂಗಿ ಶಾಖೆಯ ಕುಮಾರವರ್ಮನ ಮಗ ಈ ಬನವಾಸಿ ಶಾಖೆಯ ಆಡಳಿತವನ್ನ ನೋಡ್ಕೊಂಡು ಹೋಗ್ತಾನೆ. ನಂತರ ರವಿವರ್ಮ ಕ್ರಿಸ್ತಶಕ 500ರಿಂದ 519ರವರೆಗೂ ಕದಂಬ ರಾಜ್ಯವಾಳ್ತಾನ. ಇವನ ನಂತರ ಇವನ ಮಗ ಹರಿವರ್ಮ ರಾಜ್ಯವಾಳಿರುವಂಥದ್ದು, ಅಂದ್ರೆ ಆಡಳಿತ ಮಾಡಿರುವಂಥದ್ದು. ನಂತರ 2ನೇ ಕೃಷ್ಣವರ್ಮ ಅಧಿಕಾರಕ್ಕೆ ಬರ್ತಾನ. ನೆಕ್ಸ್ಟ್ ನಾವು ಆಗ್ಲೇನು ಪ್ರಶ್ನೆ ನೋಡಿದ್ವಲ್ರಿ, ಆ ಪ್ರಶ್ನೆ ಒಮ್ಮೆ ಡಿಸ್ಕಸ್ ಮಾಡೋಣ್ರಿ. ಶಾಸನಗಳಲ್ಲಿ ಮೃಗೇಶ ವರ್ಮನನ್ನು ಹೀಗೆಂದು ಕರೆಯಲಾಗುತ್ತಿತ್ತು. ಏನಂತ ಕರೆಯಲಾಗುತ್ತಿತ್ತು? ಏಕ ಬ್ರಾಹ್ಮಣ, ಪರಮ ಬ್ರಾಹ್ಮಣ ಅಂತ ಕರೆಯಲಾಗುತ್ತಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಪರಮ ಬ್ರಾಹ್ಮಣ. ನೆಕ್ಸ್ಟ್ 2ನೇ ಕೃಷ್ಣವರ್ಮ. ಈ 2ನೇ ಕೃಷ್ಣವರ್ಮನಿಗೆ ಸಂಬಂಧಿಸಿದ ಪ್ರಶ್ನೆ. 33ನೇ ಪ್ರಶ್ನೆ, ಕದಂಬರ ರಾಜ್ಯವನ್ನು ವಶಪಡಿಸಿಕೊಂಡವರು ಅಂದ್ರೆ ಯಾರು ಕದಂಬರ ರಾಜ್ಯವನ್ನ ವಶಪಡಿಸಿಕೊಂಡ್ರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಕೃಷ್ಣವರ್ಮ ಕದಂಬ ಸಾಮ್ರಾಜ್ಯದ ಕೊನೆಯ ಅರಸ ಸ್ನೇಹಿತರೆ. ಕದಂಬ ಸಾಮ್ರಾಜ್ಯದ ಕೊನೆಯ ಅರಸನಾರ್ರೆ 2ನೇ ಕೃಷ್ಣವರ್ಮ. ಕ್ರಿಸ್ತಶಕ 540ರಲ್ಲಿ ಬಾದಾಮಿ ಚಾಲುಕ್ಯರ 1ನೇ ಪುಲಕೇಶಿ ಈ ಕೃಷ್ಣವರ್ಮನನ್ನ ಸೋಲಿಸ್ತಾನ. ಸೋಲಿಸಿ ಕದಂಬ ಸಾಮ್ರಾಜ್ಯವನ್ನ ಕೊನೆಗಾಣಿಸಿ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಪ್ರಶ್ನೆ ಏನು ಕೇಳಿದ್ರಿ? ಕದಂಬರ ರಾಜ್ಯವನ್ನ ವಶಪಡಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ. ಕದಂಬರ ರಾಜ್ಯವನ್ನ ಬಾದಾಮಿಯ ಚಾಲುಕ್ಯರು ವಶಪಡಿಸಿಕೊಳ್ತಾರೆ. ಇದಿಷ್ಟು ಕದಂಬ ಸಾಮ್ರಾಜ್ಯದ ರಾಜಕೀಯ ಇತಿಹಾಸದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಇವರ ಸಾಧನೆಗಳ ಬಗ್ಗೆ ನೋಡೋಣ್ರಿ. ಅಂದ್ರೆ ಕದಂಬರ ಆಡಳಿತ ವ್ಯವಸ್ಥೆ ಹೆಂಗಿತ್ತು, ಕಲೆ ಮತ್ತು ಸಾಹಿತ್ಯ ಹೆಂಗಿತ್ತು, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಧಾರ್ಮಿಕ ಸ್ಥಿತಿಯ ಬಗ್ಗೆ, ಅವುಗಳೆಲ್ಲವುಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಕದಂಬರ ಆಡಳಿತ ವ್ಯವಸ್ಥೆ. 34ನೇ ಪ್ರಶ್ನೆ, ತಪ್ಪಾದ ಹೊಂದಾಣಿಕೆಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ ತಂತ್ರಪಾಲ ಅಂದ್ರ ವಿದೇಶಾಂಗ ಮಂತ್ರಿ ಅಂತ ಕೊಟ್ಟಾರ. ಆಪ್ಷನ್ ಬಿ ಧರ್ಮಾಧ್ಯಕ್ಷ, ಮುಖ್ಯ ನ್ಯಾಯಾಧೀಶ. ಆಪ್ಷನ್ ಸಿ ಪ್ರಧಾನ ಆಸ್ಥಾನ ವ್ಯವಹಾರದ ಮೇಲ್ವಿಚಾರಣಾಧಿಕಾರಿ, ಗ್ರಾಮಾಡಳಿತ ಅಧಿಕಾರಿ. ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗಂಗಿಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಕದಂಬ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ಮಾಹಿತಿ ನೋಡೋಣ್ರಿ. ತದನಂತರ ಮತ್ತೊಮ್ಮೆ ಈ ಪ್ರಶ್ನೆ ಡಿಸ್ಕಸ್ ಮಾಡೋಣ.
ಶಾತವಾಹನರ ಆಡಳಿತ ಪದ್ಧತಿಯನ್ನ ಬನವಾಸಿಯ ಕದಂಬರು ಮುಂದುವರೆಸಿಕೊಂಡು ಬಂದಿರುವಂಥದ್ದು. ಆಡಳಿತದ ದೃಷ್ಟಿಯಿಂದ ಬನವಾಸಿ ಸಾಮ್ರಾಜ್ಯವನ್ನ ಬನವಾಸಿ 12,000 ನಾಡು ಅಂತ ಕರಿತಾ ಇದ್ರು. ಅಂದ್ರ ಬನವಾಸಿ ಸಾಮ್ರಾಜ್ಯ 12,000 ಹಳ್ಳಿಗಳನ್ನ ಒಳಗೊಂಡಿತ್ತು. ಹಾಗಾಗಿ ಬನವಾಸಿ 12,000 ನಾಡು ಅಂತ ಕರಿತಾ ಇದ್ರು. ರಾಜನೇ ರಾಜ್ಯದ ಉತ್ತರಾಧಿಕಾರಿಯಾಗಿರ್ತಿದ್ದ. ರಾಜ್ಯವಂಶ ಪಾರಂಪರ್ಯವಾಗಿತ್ತು. ಹಿರಿಯ ಮಗನೇ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವ ಸಂಪ್ರದಾಯ ರೂಢಿಯಲ್ಲಿತ್ತು. ಅಂದ್ರ ಈಗ ತಂದೆ ಮರಣ ಹೊಂದಿದನು ಅಂತಂದ್ರ ಆತನ ಹಿರಿಯ ಮಗನೇ ಪಟ್ಟಾಭಿಷೇಕ ಆಗಬೇಕಾಗ್ತಿತ್ತು. ನೆಕ್ಸ್ಟ್ ಆತನ ಹಿರಿಯ ಮಗನೇ ಪಟ್ಟಾಭಿಷೇಕ ಆಗಬೇಕಾಗ್ತಿತ್ತು. 2ನೇ ಮಗ ಅಥವಾ 3ನೇ ಮಗನಿಗೆ ಪಟ್ಟಾಭಿಷೇಕ ಇರ್ತಿರ್ಲಿಲ್ಲ. ನೆಕ್ಸ್ಟ್ ಪಂಚಪ್ರಧಾನರು ಅಂತನ್ನೋ ಮಂತ್ರಿ ಮಂಡಲ ಇತ್ತು ಸ್ನೇಹಿತರೆ. ಅಂದ್ರೆ ಒಟ್ಟು 5 ಜನ ಮಂತ್ರಿಗಳಿದ್ರು. ಪಂಚಪ್ರಧಾನರು ಅಂತಂದ್ರೆ 5 ಜನ ಮಂತ್ರಿಗಳಿಂದ ಕೂಡಿರುವಂತ ಮಂತ್ರಿ ಮಂಡಲ ಇತ್ತು. ಆ 5 ಜನ ಮಂತ್ರಿಗಳಿಗೆ ಅವರದೇ ಆಗಿರುವಂತ ಕಾರ್ಯಗಳನ್ನ ಫಿಕ್ಸ್ ಮಾಡಿದ್ರು. ಇದು ಕಾರ್ಯ ನೀವು ನೋಡ್ಕೊಳ್ಬೇಕಂತ ಪ್ರತಿಯೊಬ್ಬ ಮಂತ್ರಿಗೂ ತನ್ನದೇ ಆಗಿರುವಂತ ಕಾರ್ಯಗಳನ್ನ ವಹಿಸಿಕೊಟ್ಟಿದ್ರು. ಅರಮನೆಯ ಪಾರುಪತ್ಯಗಾರ ಅಂತ ತಿಳ್ಕೊಳ್ರಿ. ಈತ ಅರಮನೆಯ ಆದಾಯ ವೆಚ್ಚವನ್ನ ನೋಡಿಕೊಳ್ಳುವಂತ ಒಬ್ಬ ಅಧಿಕಾರಿ ಸ್ನೇಹಿತರೆ. ಅಂದ್ರ ಅರಮನೆಯ ಆದಾಯ ಎಷ್ಟು, ಅರಮನೆಗೆ ಎಷ್ಟು ವೆಚ್ಚ ಆಗ್ತದ, ಅಂದ್ರೆ ಅರಮನೆಯ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನ ನೋಡಿಕೊಂಡು ಹೋಗುವಂತ ಒಬ್ಬ ಅಧಿಕಾರಿ ಈತ. ನೆಕ್ಸ್ಟ್ ತಾಂಬೂಲ ಪಾರುಪತ್ಯಗಾರ. ಈತ ಆಸ್ಥಾನದ ವ್ಯವಹಾರದ ಮೇಲ್ವಿಚಾರಣಾಧಿಕಾರಿ. ಆಸ್ಥಾನದ ವ್ಯವಹಾರವನ್ನ ನೋಡಿಕೊಂಡು ಹೋಗುವಂತ ಒಬ್ಬ ಅಧಿಕಾರಿ. ನೆಕ್ಸ್ಟ್ 3ನೇದು ತಂತ್ರಪಾಲ. ಈತ ವಿದೇಶಾಂಗ ಮಂತ್ರಿ. ನೆಕ್ಸ್ಟ್ 4ನೇವ ಪ್ರಧಾನ ಅಂತಿದ್ದ, ಇವ ಕೋಶಾಧಿಕಾರಿ ಸ್ನೇಹಿತರೆ. ಕೋಶಾಧಿಕಾರಿ ಅಂತಂದ್ರೆ ಹಣಕಾಸು ಅಧಿಕಾರಿ ಸ್ನೇಹಿತರೆ, ಒಂಥರ ಫಿನಾನ್ಸ್ ಮಿನಿಸ್ಟರ್ ಇದ್ದಂಗಿತ. ನೆಕ್ಸ್ಟ್ ಮಂತ್ರಿ ಮಂಡಲ ಕಾರ್ಯದರ್ಶಿ. ಅಂದ್ರ ರಾಜರು ಅಥವಾ ಅರಸರು ಮಂತ್ರಿ ಮಂಡಲದಲ್ಲಿ ಕೈಗೊಳ್ಳುತ್ತಿದ್ದ ನಿರ್ಣಯಗಳನ್ನು ಬರೆದಿಡುವಂತ ಒಬ್ಬ ಅಧಿಕಾರಿ ಸ್ನೇಹಿತರೆ. ಈ ರೀತಿ ಪಂಚಪ್ರಧಾನರು ಅಂದ್ರೆ 5 ಮಂತ್ರಿಗಳು ಕೂಡಿರುವಂತ ಮಂತ್ರಿ ಮಂಡಲ ಇತ್ತು ಸ್ನೇಹಿತರೆ. ನೆಕ್ಸ್ಟ್ ರಾಜರು ಮಂತ್ರಿಗಳನ್ನ ನೇಮಿಸಬೇಕಾದ್ರೆ ಬಹಳ ಎಚ್ಚರ ವಹಿಸ್ತಾ ಇದ್ರು. ಅಂದ್ರೆ ಸಿಕ್ಕವರನ್ನೇ ಮಂತ್ರಿಗಳು ಅಂತ ನೇಮಕ ಮಾಡ್ತಿರ್ಲಿಲ್ರಿ. ಅಲಂಕಾರ, ತರ್ಕ, ರಾಜನೀತಿ, ಶಾಸ್ತ್ರಜ್ಞಾನ, ಸ್ವಾಮಿ ನಿಷ್ಠೆ ಉಳ್ಳಂತ ವ್ಯಕ್ತಿಗಳನ್ನ ಮಾತ್ರ ಮಂತ್ರಿ ಪದವಿಗೆ ಆರಿಸಲಾಗುತ್ತಿತ್ತು, ಅಂದ್ರೆ ಸೆಲೆಕ್ಟ್ ಮಾಡಲಾಗುತ್ತಿತ್ತು. ಇಷ್ಟು ವಿಷಯಗಳಲ್ಲಿ ಜ್ಞಾನ ಹೊಂದಿರುವಂತ ವ್ಯಕ್ತಿಯನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗುತ್ತಿತ್ತು. ಪ್ರಾಂತ್ಯಗಳ ಸಾಮಂತಾಧಿಕಾರಿಗಳು ಮತ್ತು ರಾಜರ ನಡುವಿನ ಪತ್ರ ವ್ಯವಹಾರ ರಹಸ್ಯಾಧಿಕೃತ ಅಂದ್ರೆ ಆಪ್ತ ಕಾರ್ಯದರ್ಶಿಯ ಮುಖಾಂತರ ನಡೀತಾ ಇತ್ತು. ಈ ಸಾಮ್ರಾಜ್ಯದ ಅಡಿಯಲ್ಲಿರುವಂತ ಸಾಮಂತಾಧಿಕಾರಿಗಳ ಬಗ್ಗೆ ವ್ಯವಹಾರ ರಹಸ್ಯವಾಗಿ ಗುಪ್ತವಾಗಿ ನಡೀತಾ ಇತ್ತು. ಈ ಅರಸನಿಗೆ ಪರ್ಸನಲ್ ಸೆಕ್ರೆಟರಿ ಅಂತ ಇರ್ತಿದ್ದ, ಆಪ್ತ ಕಾರ್ಯದರ್ಶಿ ಅಂತ ಕರೀತಾರ. ಆ ಪರ್ಸನಲ್ ಸೆಕ್ರೆಟರಿಯ ಮುಖಾಂತರ ಅರಸ ಮತ್ತು ಸಾಮಂತ ಅಧಿಕಾರಿಗಳ ವ್ಯವಹಾರ ನಡೀತಾ ಇತ್ತು. ಈ ರಹಸ್ಯಾಧಿಕೃತನು ಅಂದ್ರೆ ಈ ಪರ್ಸನಲ್ ಸೆಕ್ರೆಟರಿ ರಾಜರುಗಳ ವಂಶಾವಳಿ, ಆಮೇಲೆ ಸಾಧನೆಯನ್ನ ಕೆತ್ತಿಸುವುದು ಮತ್ತು ಅವುಗಳನ್ನ ಜನತೆಗೆ ಪ್ರಕಟಪಡಿಸುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದ ಸ್ನೇಹಿತರೆ. ಈ ರೀತಿ ಈ ಕಾರ್ಯವನ್ನ ಈ ಪರ್ಸನಲ್ ಸೆಕ್ರೆಟರಿ ಅಥವಾ ಆಪ್ತ ಕಾರ್ಯದರ್ಶಿ ನಿರ್ವಹಿಸ್ತಿದ್ನು ಅಂತನ್ನಕ್ ಪುರಾವೆಗಳೇನು ಅಂತಂದ್ರ ಮಾಂಧಾತೃವರ್ಮನ ಶಾಸನದಲ್ಲಿ ಉಲ್ಲೇಖ ಇರುವಂತದ್ರಿ. ನೆಕ್ಸ್ಟ್ ಆಡಳಿತಾತ್ಮಕ ವಿಭಾಗಗಳು. ಸಾಮ್ರಾಜ್ಯವನ್ನ ಸರಳವಾಗಿ ನಿರ್ವಹಣೆ ಮಾಡುವುದಕ್ಕಾಗಿ ಹಲವು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಸಾಮ್ರಾಜ್ಯವನ್ನ ಹಲವು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಯಾವ ರೀತಿ ಸಾಮ್ರಾಜ್ಯವನ್ನ ವಿಂಗಡಣೆ ಮಾಡಲಾಗಿತ್ರಿ? ಪ್ರಾಂತ್ಯ, ವಿಷಯ, ನಾಡು, ಗ್ರಾಮ ಅಂತ ಈ ರೀತಿಯಾಗಿ ಸಾಮ್ರಾಜ್ಯವನ್ನ ಹಲವು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ರಿ. ಪ್ರಾಂತ್ಯ ಅಥವಾ ಮಂಡಲ ಅಂತ ವಿಭಾಗ ಮಾಡಲಾಗ್ತಿತ್ರಿ. ಪ್ರಾಂತ್ಯ ಅಂತಂತಂದ್ರೆ ಒಂಥರ ರಾಜ್ಯ ಇದ್ದಂಗ ಸ್ನೇಹಿತರೆ. ಪ್ರಾಂತ್ಯಾಧಿಕಾರಿ
ಈ ಪ್ರಾಂತ್ಯವನ್ನ ನಿರ್ವಹಣೆ ಮಾಡುತ್ತಿದ್ದ, ಆಡಳಿತ ಮಾಡುತ್ತಿದ್ದ. ಈ ಪ್ರಾಂತ್ಯಾಧಿಕಾರಿ ಯಾರಾಗಿರ್ತಿದ್ರು ಅಂತಂದ್ರೆ ಯುವರಾಜ ಹಾಗೂ ಇನ್ನಿತರ ರಾಜಕುಮಾರರು ಪ್ರಾಂತ್ಯಾಧಿಕಾರಿಯಾಗಿರ್ತಿದ್ರು. ಅಂದ್ರೆ ರಾಜನ ಸಂಬಂಧಿಕರಲ್ಲಿಯೇ ಪ್ರಾಂತ್ಯಾಧಿಕಾರಿ ಅಂತ ಆಯ್ಕೆ ಮಾಡ್ತಿದ್ರು. ಶ್ರೀಪರ್ವತ, ಹಲಸಿ, ಹುಚ್ಚಂಗಿ ಮತ್ತು ಬನವಾಸಿ ಇವು ಪ್ರಮುಖ ಪ್ರಾಂತ್ಯಗಳು. ನೆಕ್ಸ್ಟ್ ವಿಷಯ ಅಂತಂದ್ರೆ ಜಿಲ್ಲೆಗಳ ಸ್ನೇಹಿತರೆ. ನೆಕ್ಸ್ಟ್ ನಾಡು ಅಂದ್ರೆ ಒಂದ, ಕಂಪಣ ಅಂದ್ರೆ ಒಂದ. ಈ ನಾಡು ಮತ್ತು ಕಂಪಣ ಅಂತಂದ್ರೆ ಇವಾಗ ಏನು ತಾಲೂಕು ಅಂತ ಕರಿತೀವಲ್ರಿ, ಆ ತಾಲೂಕಿನ ತರ ಇರ್ತಿದ್ವು. ಇಲ್ಲಿ ಮನ್ಯಯರೆಂಬ ಅಧಿಕಾರಿಗಳಿರ್ತಿದ್ರು. ನೆಕ್ಸ್ಟ್ ಗ್ರಾಮ, ಇಲ್ಲಿ ಗ್ರಾಮಿಕ ಅಂತ ಇರ್ತಿದ್ದ. ಈತನನ್ನ ಗಾವುಂಡ, ಗ್ರಾಮೀಣಿ ಅಂತಲೂ ಕೂಡ ಕರೀತಾರ. ಈತ ಗ್ರಾಮದ ಆಡಳಿತವನ್ನ ನಿರ್ವಹಣೆ ಮಾಡುತ್ತಿದ್ದ. ಈ ರೀತಿ ಸಾಮ್ರಾಜ್ಯವನ್ನ ಹಲವು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತಿತ್ತು. ನೆಕ್ಸ್ಟ್ ಶ್ರೀ ಮುಗುಳಿ ಎಂಬ ಇತಿಹಾಸಕಾರ ಪ್ರಜೆಗಳನ್ನ ರಾಷ್ಟ್ರದ ಆಡಳಿತ ವ್ಯವಸ್ಥೆಯಲ್ಲಿ ಭಾಗಿಗಳನ್ನಾಗಿ ಮಾಡಿದ ಈ ಆಡಳಿತ ವ್ಯವಸ್ಥೆ ಕರ್ನಾಟಕ ಸಂಸ್ಕೃತಿಯ ಅತಿ ಪ್ರಾಚೀನವಾದ ಸಂಪ್ರದಾಯವಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್ ನ್ಯಾಯಾಂಗದ ಬಗ್ಗೆ ನೋಡೋಣ ಸ್ನೇಹಿತರೆ. ನ್ಯಾಯಾಡಳಿತ ಯಾವ ರೀತಿ ಇತ್ತು ಅಂತಂದ್ರೆ ರಾಜನೇ ಪ್ರಮುಖ ನ್ಯಾಯಾಧೀಶನಾಗಿದ್ದ. ನೆಕ್ಸ್ಟ್ ಧರ್ಮಾಧ್ಯಕ್ಷ ಅಂತ ಒಬ್ಬ ಇದ್ದ. ಈತ ಮುಖ್ಯ ನ್ಯಾಯಾಧೀಶರಿ. ಧರ್ಮಾಧ್ಯಕ್ಷ ಅಂದ್ರೆ ಈತ ಮುಖ್ಯ ನ್ಯಾಯಾಧೀಶ. ಜನತೆಯ ಸಮಸ್ಯೆಗಳನ್ನ ಬಗೆಹರಿಸುವುದೇ ಇವನ ಕೆಲಸ. ರಾಜ್ಯದ ಅತಿ ಮುಖ್ಯ ವ್ಯಾಜ್ಯಗಳನ್ನ ರಾಜನೇ ವಿಚಾರಣೆ ನಡೆಸಿ ತೀರ್ಪನ್ನ ನೀಡುತ್ತಿದ್ದ. ನೆಕ್ಸ್ಟ್ ಸೇನಾಡಳಿತ, ಸೈನ್ಯದ ಬಗ್ಗೆ ನೋಡೋದಾದ್ರೆ ಕದಂಬರು ಚದುರಂಗ ಬಲ ಅಂತನ್ನೋ ಸೈನ್ಯವನ್ನ ಹೊಂದಿದ್ರು. ಈ ಚದುರಂಗ ಬಲ ಅಂತನ್ನೋ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ರಥದಳ, ಗಜದಳಗಳ ಇದ್ದು ಸ್ನೇಹಿತರೆ. ಸೈನ್ಯದ ಮೇಲ್ವಿಚಾರಣೆಯನ್ನ ಮಹಾದಂಡ ನಾಯಕ ಅಂತ ನಾವ ನೋಡ್ಕೊಳ್ತಿದ್ದ. ಇದಿಷ್ಟು ಕದಂಬ ಸಾಮ್ರಾಜ್ಯದ ಆಡಳಿತ ಪದ್ಧತಿಯ ಬಗ್ಗೆ ಮಾಹಿತಿ. ಪ್ರಶ್ನೆ ಏನು ಕೇಳಿದ್ರಿ? ತಪ್ಪಾದ ಹೊಂದಾಣಿಕೆಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಪ್ರಶ್ನೆ ಕೇಳಿದ್ರಿ. ಇಲ್ಲಿ 4 ಆಪ್ಷನ್ದೊಳಗೆ ಹೇಳಿಕೆಗಳು ಕೊಟ್ಟಾರಿ. ಈ 4 ಹೇಳಿಕೆಗಳಲ್ಲಿ ಯಾವುದು ಹೇಳಿಕೆ ತಪ್ಪದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ತಂತ್ರಪಾಲ ಅಂದ್ರೆ ವಿದೇಶಾಂಗ ಮಂತ್ರಿ, ಇದು ಕರೆಕ್ಟ್ ಅದ ಸ್ನೇಹಿತರೆ. ನೆಕ್ಸ್ಟ್ ಧರ್ಮಾಧ್ಯಕ್ಷ ಅಂದ್ರೆ ಮುಖ್ಯ ನ್ಯಾಯಾಧೀಶ, ಇದು ಕರೆಕ್ಟ್ ಅದ. ನೆಕ್ಸ್ಟ್ ಪ್ರಧಾನ ಅಂದ್ರೆ ಆಸ್ಥಾನ ವ್ಯವಹಾರದ ಮೇಲ್ವಿಚಾರಣಾಧಿಕಾರಿ ಅಂತದ, ಇದು ಹೇಳಿಕೆ ತಪ್ಪದ ಸ್ನೇಹಿತರೆ. ಪ್ರಧಾನ ಅಂದ್ರೆ ಕೋಶಾಧಿಕಾರಿ ಸ್ನೇಹಿತರೆ. ಪ್ರಧಾನ ಅಂತ ಯಾರಿಗೆ ಕರಿತಿದ್ರೆ ಈತ ಕೋಶಾಧಿಕಾರಿ. ಪ್ರಧಾನ ಅಂತಂದ್ರೆ ಕೋಶಾಧಿಕಾರಿ ಸ್ನೇಹಿತರೆ. ಆಸ್ಥಾನ ವ್ಯವಹಾರದ ಮೇಲ್ವಿಚಾರಣಾಧಿಕಾರಿ ಯಾರಿದ್ರಿ? ಈತನನ್ನ ತಾಂಬೂಲ ಪಾರುಪತ್ಯಗಾರ ಅಂತ ಕರಿತಿದ್ರು. ತಾಂಬೂಲ ಪಾರುಪತ್ಯಗಾರ ಅಂತ ಕರಿತಾ ಇದ್ರಿ ಸ್ನೇಹಿತರೆ. ಓಕೆ ರೀ, ಈ ಆಪ್ಷನ್ ಸಿ ತಪ್ಪದರಿ, ಹಾಗಾಗಿ ಸರಿಯಾದ ಉತ್ತರ ಸಿ ಸ್ನೇಹಿತರೆ. ನೆಕ್ಸ್ಟ್ 35ನೇ ಪ್ರಶ್ನೆ. ಬನವಾಸಿ 12,000 ಮತ್ತು ಪುಲಿಗೆರೆ ಎಂದು ಸಂಖ್ಯಾತ್ಮಕ ಪ್ರತ್ಯಯಗಳಿಂದ ಸೂಚಿಸಲಾದ ಪ್ರಾಂತ್ಯಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಬನವಾಸಿ 12,000 ಅಂತ ಯಾವ ಸಾಮ್ರಾಜ್ಯವನ್ನ ಕರಿತಾ ಇದ್ರಿ? ಬನವಾಸಿ ಕದಂಬ ಸಾಮ್ರಾಜ್ಯವನ್ನ ಬನವಾಸಿ 12,000 ಅಂತ ಕರಿತಾ ಇದ್ರಿ. ಯಾಕ ಈ ರೀತಿ ಕರಿತಾ ಇದ್ರು? ಯಾಕಂದ್ರೆ ಬನವಾಸಿ ಸಾಮ್ರಾಜ್ಯ 12,000 ಹಳ್ಳಿಗಳನ್ನ ಒಳಗೊಂಡಿತ್ತು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ. ನೆಕ್ಸ್ಟ್ ಬನವಾಸಿ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ನೋಡೋಣ ಸ್ನೇಹಿತರೆ. 36ನೇ ಪ್ರಶ್ನೆ. ಪದ್ಮ ಟಂಕ ನಾಣ್ಯ ಹೊರಡಿಸಿದ ರಾಜರು. ಇಲ್ಲಿ ಆನ್ಸರ್ ಈಸಿ ಗೊತ್ತಾಗ್ತದೆ. ಕದಂಬರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಹಾಗಾಗಿ ಸರಿಯಾದ ಉತ್ತರ ಕದಂಬರ್ ಸ್ನೇಹಿತರೆ. ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಅಥವಾ ಆರ್ಥಿಕ ವ್ಯವಸ್ಥೆಯ ಬಗ್ಗೆಯೂ ನಾವು ಮಾಹಿತಿಯನ್ನು ನೋಡೋಣ್ರಿ. ವ್ಯವಸಾಯ ಪ್ರಮುಖ ಕಸುಬಾಗಿತ್ತು. ವ್ಯವಸಾಯ ಮಾಡುವುದು ಪ್ರಮುಖ ಕಸುಬಾಗಿತ್ತು. ಭೂಕಂದಾಯ ಆದಾಯದ ಮೂಲವಾಗಿತ್ತು. ಭೂಕಂದಾಯ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್. ಈ ಕದಂಬ ಸಾಮ್ರಾಜ್ಯದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಸ್ನೇಹಿತರೆ ಅದು. ಓಕೆ ರೀ. ಭೂಕಂದಾಯಗಳ ಬಗ್ಗೆ ನೋಡೋದಾದ್ರೆ ಸರ್ವನಮಸ್ಯ, ತ್ರಿಭೋಗ, ತಾಳವೃತ್ತಿ ಅಂತ ಈ ರೀತಿ 3 ಭೂಕಂದಾಯಗಳಿದ್ದು. ನೆಕ್ಸ್ಟ್ ಈ ಸಾಮ್ರಾಜ್ಯದ ಪ್ರಮುಖ ತೆರಿಗೆಗಳ ಬಗ್ಗೆ ನೋಡೋದಾದ್ರೆ
ಪೆರ್ಜುಕೆ ಅಥವಾ ಪೆರಜುಂಕೆ ಅಂತಿತ್ತು, ಇದು ಎತ್ತುಗಳ ಮೇಲೆ ಇರುವಂತ ತೆರಿಗೆ. ನೆಕ್ಸ್ಟ್ ಬಿಲ್ಕೊಡೆ, ಇದು ವ್ಯಾಪಾರ ಅಥವಾ ಮಾರಾಟದ ತೆರಿಗೆ. ಕಿರುಕುಳ, ಇದು ಸಾಗಾಣಿಕೆ ತೆರಿಗೆ. ಪಣಯ್ಯ, ಇದು ಸಂತೆಯಲ್ಲಿ ಸರಕು ಮತ್ತು ಸಾಮಾನುಗಳ ಮೇಲಿನ ತೆರಿಗೆಯಾಗಿತ್ತು. ಇವಿಷ್ಟು ಕದಂಬ ಸಾಮ್ರಾಜ್ಯದ ಪ್ರಮುಖ ತೆರಿಗೆಗಳ ಸ್ನೇಹಿತರೆ. ನೆಕ್ಸ್ಟ್, ಈ ಸಾಮ್ರಾಜ್ಯ ಅರಬ್ಬರೊಂದಿಗೆ ವಿದೇಶಿ ವ್ಯಾಪಾರ ನಡೆಸ್ತಿತ್ತು. ವಿದೇಶಿ ವ್ಯಾಪಾರ ಗೋವಾ, ಹೊನ್ನಾವರ, ಭಟ್ಕಳ ಮತ್ತು ಮಂಗಳೂರು ಬಂದರುಗಳ ಮೂಲಕ ನಡೀತಿತ್ತು ಸ್ನೇಹಿತರೆ. ಗೋವಾ, ಹೊನ್ನಾವರ, ಭಟ್ಕಳ ಮತ್ತು ಮಂಗಳೂರು ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೀತಾ ಇತ್ತು. ವ್ಯಾಪಾರದ ಕೇಂದ್ರಗಳ ಬಗ್ಗೆ ನೋಡೋದಾದ್ರೆ ಬೆಳಗಾವಿ, ಬನವಾಸಿ, ಗೋವಕಪುರಿ ಮತ್ತು ತಾಳಗುಂದ ಇವು ವಿದೇಶಿ ವ್ಯಾಪಾರ ಕೇಂದ್ರಗಳ ಸ್ನೇಹಿತರೆ. ನೆಕ್ಸ್ಟ್, ಪದ್ಮ, ಟಂಕ ಮತ್ತು ಗದ್ಯಾಣಗಳೆಂಬ ನಾಣ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ಚಲಾವಣೆಗೆ ತಂದ ಸಾಮ್ರಾಜ್ಯ ಯಾವುದು ಅಂದ್ರೆ ಅದು ಕದಂಬ ಸಾಮ್ರಾಜ್ಯ ಸ್ನೇಹಿತರೆ. ಇತಿಹಾಸಕಾರ ಹಯವದನ ಅಂತನ್ನಾತ ಪದ್ಮ, ಟಂಕ ಮತ್ತು ಗದ್ಯಾಣಗಳೆಂಬ ನಾಣ್ಯಗಳನ್ನ ಮೊಟ್ಟ ಮೊದಲು ಚಲಾವಣೆಗೆ ತಂದವರು ಈ ಕದಂಬರೇ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ರಿ. ಈ ಹಯವದನ ಏನ್ ಹೇಳ್ತಾನ, ಈ ಪದ್ಮ, ಟಂಕ ಮತ್ತು ಗದ್ಯಾಣಗಳೆಂಬ ಏನು ನಾಣ್ಯಗಳದಾವಲ್ರಿ, ಇವು ಕದಂಬ ಸಾಮ್ರಾಜ್ಯದ ಅರಸರೇ ಚಲಾವಣೆಗೆ ತಂದಿರುವಂತದ್ದು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಇದಿಷ್ಟು ಕದಂಬ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್, ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ. 37ನೇ ಪ್ರಶ್ನೆ, ಕದಂಬರ ಕಾಲದ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ 4 ಹೇಳಿಕೆ ಕೊಟ್ಟಾರ್ರಿ. ಈ 4 ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಮೊದಲು ವಿವರಣೆ ನೋಡೋಣ್ರಿ. ಓಕೆ ರೀ. ಕದಂಬರ ಕಾಲದ ಸಾಮಾಜಿಕ ವ್ಯವಸ್ಥೆ ಚಾತುರ್ವರ್ಣದ ಆಧಾರದ ಮೇಲೆ ರೂಪಿತವಾಗಿತ್ತು. ಚಾತುರ್ವರ್ಣದ ಆಧಾರದ ಮೇಲೆ ರೂಪಿತವಾಗಿತ್ತು. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಹೇಳಿ ಈ ರೀತಿ 4 ವರ್ಣದ ಆಧಾರದ ಮೇಲೆ ಕದಂಬ ಕಾಲದ ಸಾಮಾಜಿಕ ವ್ಯವಸ್ಥೆ ರೂಪಿತವಾಗಿತ್ತು ಸ್ನೇಹಿತರೆ. ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಇತ್ತು. ಅಂದ್ರ ಜಾಯಿಂಟ್ ಫ್ಯಾಮಿಲಿಗಳಿದ್ದು ರೀ. ಆ ಫ್ಯಾಮಿಲಿಯೊಳಗ ತಂದೆಯೇ ಪ್ರಮುಖ ಪಾತ್ರ ವಹಿಸ್ತಿದ್ದ. ನೆಕ್ಸ್ಟ್, ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಏಕಪತ್ನಿತ್ವ ಜಾರಿಯಲ್ಲಿತ್ತು. ಅಂದ್ರೆ ಒಬ್ಬ ಹೆಂಡತಿಯನ್ನೇ ಮದುವೆಯಾಗುವಂತ ಪದ್ಧತಿ ರೂಢಿಯಲ್ಲಿತ್ತು. ಆದ್ರ ರಾಜರಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಅಂದ್ರೆ ರಾಜರ ಎಷ್ಟು ಹೆಂಡತಿಯರು ಬೇಕಾದ್ರೂ ಮದುವೆ ಮಾಡಿಕೊಳ್ಳಬಹುದಾಗಿತ್ತು. ಆದ್ರೆ ಜನಸಾಮಾನ್ಯರು ಮಾತ್ರ ಒಬ್ಬ ಹೆಂಡತಿಯನ್ನ ಮಾತ್ರ ವಿವಾಹವಾಗುವಂತ ಪದ್ಧತಿ ರೂಢಿಯಲ್ಲಿತ್ತು. ನೆಕ್ಸ್ಟ್, ಅಕ್ಕಿ, ಗೋಧಿ, ದ್ವಿದಳ ಧಾನ್ಯಗಳು, ತರಕಾರಿ, ಹೈನು ಪದಾರ್ಥ, ಮಾಂಸ ತಿನಿಸುಗಳ ಜನರ ಪ್ರಮುಖ ಆಹಾರ ಪದಾರ್ಥಗಳಾಗಿದ್ದು. ನೆಕ್ಸ್ಟ್, ಪ್ರೇಮ ವಿವಾಹಕ್ಕೆ ಪುರಸ್ಕಾರ ಬಿದ್ದಿತು. ಅಂದ್ರೆ ಲವ್ ಮಾಡಿ ಮದುವೆ ಆಗಬಹುದಾಗಿತ್ತು. ಆದರೆ ಅಂತರ್ಜಾತೀಯ ವಿವಾಹಕ್ಕೆ ಆಸ್ಪದವಿರಲಿಲ್ಲ. ಅಂದ್ರೆ ಬೇರೆ ಜಾತಿಯವರಿಗೆ ಮದುವೆ ಆಗ್ತೀನಿ ಅಂತಂದ್ರೆ ಆ ಪದ್ಧತಿ ರೂಢಿಯಲ್ಲಿರ್ಲಿಲ್ರಿ. ನೆಕ್ಸ್ಟ್, ಸತಿ ಸಹಗಮನ ಪದ್ಧತಿ ಜಾರಿಯಲ್ಲಿತ್ತು. ಅಂದ್ರೆ ಗಂಡ ಸತ್ತಂತನ ಗಂಡನ ಜೊತೆನೆ ಬೆಂಕಿಯಲ್ಲಿ ಆರಿ ಆತ್ಮಾಹುತಿ ಮಾಡಿಕೊಳ್ಳುವಂತ ಪದ್ಧತಿ ಜಾರಿಯಲ್ಲಿತ್ತು. ಕದಂಬ ಅರಸರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು. ವೈದಿಕ ಧರ್ಮ ಅಂದ್ರೆ ಪ್ರಾಚೀನ ಭಾರತದಲ್ಲಿ ಉದಯಿಸಿರುವಂತ ಒಂದು ಧರ್ಮ ಸ್ನೇಹಿತರೆ. ಇದು ವೇದಗಳ ಆಧಾರದ ಮೇಲೆ ಈ ಒಂದು ಧರ್ಮ ನಿಂತಿರುವಂಥದ್ದು. ಅಂದ್ರೆ ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ ಅಂತ ಏನಿರ್ತಿತ್ತಲ್ರಿ, ಆ ಒಂದು ವೇದಗಳ ಆಧಾರದ ಮೇಲೆ ಈ ಒಂದು ವೈದಿಕ ಧರ್ಮ ನಿಂತಿರುವಂಥದ್ದು. ಅಂದ್ರೆ ಯಜ್ಞಗಳನ್ನ ಮಾಡುವುದು, ದೇವತೆಗಳನ್ನ ಪೂಜಿಸುವುದು, ಆಮೇಲೆ ನೈತಿಕ ಜೀವನವನ್ನ ನಡೆಸುವುದು, ಈ ರೀತಿ ಈ ವೈದಿಕ ಧರ್ಮದ ಪದ್ಧತಿಯಾಗಿತ್ತು ಸ್ನೇಹಿತರೆ. ಅಂತ ಒಂದು ವೈದಿಕ ಧರ್ಮವನ್ನ ಕದಂಬ ಸಾಮ್ರಾಜ್ಯರು ಅನುಸರಿಸ್ತಿದ್ರು. ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ. ಈತ ಉತ್ತರ ಭಾರತದ ರೋಹಿಲ್ ಖಂಡದ ಅಹಿಛತ್ರದಿಂದ ಅನೇಕ ಬ್ರಾಹ್ಮಣರನ್ನ ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಅವರಿಗೆ ದಾನಾದತ್ತಿಗಳನ್ನ ನೀಡಿ ತುಳುನಾಡಿನಲ್ಲಿ ಈ ಬ್ರಾಹ್ಮಣರು ನೆಲೆಸುವಂತೆ ಮಾಡ್ತಾನ ಸ್ನೇಹಿತರೆ. ನೆಕ್ಸ್ಟ್, ರವಿವರ್ಮನು ಧಾರ್ಮಿಕ ಆಚರಣೆ ಏನಾದ್ರೂ ಮಾಡಬೇಕಾಗಿತ್ತು ಅಂದ್ರೆ ಜೈನ ವಿದ್ವಾಂಸನಾದ ಕುಮಾರದತ್ತನ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ತಿದ್ದ.
ನೆಕ್ಸ್ಟ್ JS ಫ್ಲಿಟ್ ಮತ್ತು KB ಪಾಠಕ್ ಅಂತನ್ನುವ ಇತಿಹಾಸಕಾರರು ಕದಂಬರು ಜೈನ ಧರ್ಮಾವಲಂಬಿಗಳಾಗಿದ್ರು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರ ಕದಂಬರು ಜೈನ ಧರ್ಮ ಪಾಲನೆ ಮಾಡ್ತಿದ್ರು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕದಂಬ ಕಾಲದಲ್ಲಿ ಬೌದ್ಧ ಧರ್ಮ ಜೈನ ಧರ್ಮದಷ್ಟು ಪ್ರಗತಿ ಹೊಂದಿರ್ಲಿಲ್ರಿ. ಬನವಾಸಿ ಪ್ರದೇಶಕ್ಕೆ ಹುಯಾನ್ಸ್ತ್ಯಾಂಗ್ ಭೇಟಿ ನೀಡಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಈ ಹುಯಾನ್ಸ್ತ್ಯಾಂಗ್ ಚೀನಾ ದೇಶದ ಯಾತ್ರಿಕ ಸ್ನೇಹಿತರೆ. ಈ ಹುಯಾನ್ಸ್ತ್ಯಾಂಗ್ ಬನವಾಸಿಯ ಕುರಿತು ಕೆಲವು ಮಾಹಿತಿಯನ್ನು ತಿಳಿಸ್ತಾನ್ರಿ. ಏನು ಮಾಹಿತಿ ತಿಳಿಸ್ತಾನ ಅಂತಂದ್ರ ಬನವಾಸಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ 100 ಸಂಘರಾಮಗಳಿದ್ದು ಹೀನಯಾನ ಮತ್ತು ಮಹಾಯಾನಕ್ಕೆ ಸಂಬಂಧಿಸಿದ 10,000 ಬೌದ್ಧ ಭಿಕ್ಷುಗಳಿದ್ದರೆಂದು ತಿಳಿಸ್ತಾನ. ಅಂದ್ರೆ 10,000 ಬೌದ್ಧ ಸನ್ಯಾಸಿಗಳು ಇದ್ರು ಅಂತ ಮಾಹಿತಿಯನ್ನ ತಿಳಿಸ್ತಾನ. 100 ಸಂಘರಾಮಗಳಿದ್ದು, ಇದರಲ್ಲಿ ಹೀನಯಾನ ಮತ್ತು ಮಹಾಯಾನಕ್ಕೆ ಸಂಬಂಧಿಸಿದಂಗ 10,000 ಬೌದ್ಧ ಸನ್ಯಾಸಿಗಳ ಇದ್ರು ಅಂತ ತಿಳಿಸ್ತಾನ. ನೆಕ್ಸ್ಟ್ ಬನವಾಸಿಯಲ್ಲಿಯೇ 2 ಸಂಘರಾಮಗಳಿದ್ದುವು. ಅಂದ್ರ ಬೌದ್ಧ ಸನ್ಯಾಸಿಗಳು ವಾಸ ಮಾಡ್ತಕ್ಕಂಥ ಸ್ಥಳ ಸ್ನೇಹಿತರೆ, ಅದಕ್ಕೆ ನಾವು ಸಂಘರಾಮ ಅಂತ ಕರಿತೀವಿ. 2 ಸಂಘರಾಮಗಳಿದ್ದುವು. ಆಮೇಲೆ 3 ಸ್ತೂಪಗಳಿದ್ದುವು. ಒಂದು ಸಂಘರಾಮದಲ್ಲಿ ಮೈತ್ರೇಯನ ಶ್ರೀಗಂಧದ ವಿಗ್ರಹ ಇತ್ತು. ಮತ್ತೊಂದು ಸಂಘರಾಮದಲ್ಲಿ ಸವಾರ್ಥ ಸಿದ್ಧಮನ ಅತ್ಯಮೂಲ್ಯ ಕಿರೀಟ ಇತ್ತು ಅಂತ ತಿಳಿಸ್ತಾನೆ ಸ್ನೇಹಿತರೆ. ಈ 2 ಸಂಘರಾಮಗಳಲ್ಲಿ ಯಾವ್ಯಾವ ವಿಗ್ರಹಗಳಿದ್ದು ಅಂತ ಹುಯಾನ್ಸ್ತ್ಯಾಂಗ್ ಮಾಹಿತಿ ನೀಡ್ತಾನ. ನೆಕ್ಸ್ಟ್ ಕದಂಬ ಅರಸರಿಗೆ ಆರಂಭದಲ್ಲಿ ತಾಳಗುಂದದ ಪ್ರಣವೇಶ್ವರ ಆರಾಧ್ಯ ದೈವನಾಗಿದ್ದ. ನಂತರ ಬನವಾಸಿಯ ಮಧುಕೇಶ್ವರ ಆರಾಧ್ಯ ದೈವನಾಗಿರುವಂಥದ್ದು ಸ್ನೇಹಿತರೆ. ಮೊದಲು ಪ್ರಣವೇಶ್ವರ ದೇವಾಲಯವನ್ನ ಪೂಜೆ ಮಾಡ್ತಿದ್ರು, ನಂತರ ಮಧುಕೇಶ್ವರ ದೇವಾಲಯವನ್ನ ಪೂಜೆ ಮಾಡಕ್ ಪ್ರಾರಂಭಿಸಿರುವಂಥದ್ದು. ಇದಿಷ್ಟು ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯಾಗಿತ್ತು. ಪ್ರಶ್ನೆ ಏನು ಕೇಳಿದ್ರಿ? 37ನೇ ಪ್ರಶ್ನೆ, ಕದಂಬರ ಕಾಲದ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ ಎ, ಅಂದು ಅಂತರ್ಜಾತಿ ವಿವಾಹಗಳು ರೂಢಿಯಲ್ಲಿ ಇರಲಿಲ್ಲ. ಸರಿಯಾದ ಹೇಳಿಕೆ ರೀ. ಅಂತರ್ಜಾತೀಯ ವಿವಾಹ ರೂಢಿಯಲ್ಲಿ ಇರಲಿಲ್ಲ. ನೆಕ್ಸ್ಟ್ ಬಹುಪತ್ನಿತ್ವ ಬಹಳ ಆಕ್ಷೇಪಣೀಯವಾಗಿತ್ತು. ಇದು ತಪ್ಪದ ರೀ ಹೇಳಿಕೆ. ನೆಕ್ಸ್ಟ್ ಆಪ್ಷನ್ ಸಿ, ಸತಿ ಪದ್ಧತಿ ರೂಢಿಯಲ್ಲಿತ್ತು. ಕರೆಕ್ಟ್ ಅದ. ನೆಕ್ಸ್ಟ್ ಆಪ್ಷನ್ ಡಿ, ಚತುರ್ವರ್ಣ ಪದ್ಧತಿ ಕಟ್ಟುನಿಟ್ಟಾಗಿ ಜಾರಿಯಲ್ಲಿತ್ತು. ಇದು ಕರೆಕ್ಟ್ ಅದ್ರಿ. ನೋಡ್ರಿ, ಇಲ್ಲಿ ಬಹುಪತ್ನಿತ್ವ ಬಹಳ ಆಕ್ಷೇಪಣೀಯವಾಗಿತ್ತು ಅಂತದ. ಬಹುಪತ್ನಿತ್ವ ಆಕ್ಷೇಪಣೆ ಇರ್ಲಿಲ್ರಿ. ಏಕಪತ್ನಿತ್ವ ಜಾರಿಯಲ್ಲಿತ್ತು, ಆದ್ರೆ ರಾಜರಲ್ಲಿ ಬಹುಪತ್ನಿತ್ವ ಇತ್ತು ಸ್ನೇಹಿತರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಭಾಷೆ ಮತ್ತು ಸಾಹಿತ್ಯ. 39ನೇ ಪ್ರಶ್ನೆ, ಕದಂಬ ಕಾಲದಲ್ಲಿ ಅಗ್ರಹಾರಗಳು ಪ್ರಮುಖ ವಿದ್ಯಾಕೇಂದ್ರಗಳಾಗಿದ್ದವು. ಕದಂಬರ ಕಾಲದ ಅಗ್ರಹಾರಗಳಲ್ಲಿ ಇದು ಸೇರಿಲ್ಲ. ಅಂದ್ರೆ ಕದಂಬರ ಕಾಲದ ಅಗ್ರಹಾರಗಳಲ್ಲಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸಂಬಂಧಿಸಿದ ವಿವರಣೆ, ಇವರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಬೆಳೆದು ಸ್ನೇಹಿತರೆ. ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಬೆಳೆದಿರುವಂಥದ್ದು. ಆರಂಭದಲ್ಲಿ ಪ್ರಾಕೃತ, ನಂತರ ಸಂಸ್ಕೃತ ರಾಜ್ಯ ಭಾಷೆಯಾಗಿತ್ತು. ಕದಂಬ ಸಾಮ್ರಾಜ್ಯದ ರಾಜ್ಯ ಭಾಷೆ ಮೊದಲು ಪ್ರಾಕೃತ ಭಾಷೆಯಾಗಿತ್ತು, ನಂತರ ಸಂಸ್ಕೃತ ಭಾಷೆಯಾಗಿರುವಂಥದ್ದು. ಕನ್ನಡ ಜನರಾಡುವ ಭಾಷೆಯಾಗಿತ್ತು. ಮಳವಳ್ಳಿ ಮತ್ತು ಹಲಸಿ ಶಾಸನಗಳ ಪ್ರಾಕೃತ ಭಾಷೆಯಲ್ಲಿರುವಂಥದ್ರಿ. ಮಳವಳ್ಳಿ ಮತ್ತು ಹಲಸಿ ಶಾಸನಗಳ ಪ್ರಾಕೃತ ಭಾಷೆಯಲ್ಲಿ ಇರುವಂಥದ್ದು. ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿರುವಂಥದ್ರಿ. ನೆಕ್ಸ್ಟ್ ಚಂದ್ರವಳ್ಳಿ ಮತ್ತು ತಾಳಗುಂದದ ಶಾಸನಗಳ ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಸಾಹಿತ್ಯ, ನಾಗವರ್ಮ ಚಂದ್ರಾಚೂಡಮಣಿ ಅಂತ ಕೃತಿಯನ್ನ ರಚನೆ ಮಾಡಿರುವಂಥದ್ದು. ಶಾಂತಿನಾಥ, ಸುಕುಮಾರ ಚರಿತೆ, 2ನೇ ಕಾಳಿದಾಸ, ಕೌಂತಳೇಶ್ವರ ದೌತ್ಯಗಳು, ಚಂದ್ರರಾಜ, ಮದನ ತಿಲಕ. ನೆಕ್ಸ್ಟ್ ವಿದ್ಯಾಭ್ಯಾಸ. ಕದಂಬರ ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿರುವಂಥದ್ದು. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಅಂದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣಕ್ಕೆ ಹೆಚ್ಚಿನ ಗಮನ ಕೊಡಲಾಗುತ್ತಿತ್ತು. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಗ್ರಾಮ ಪಾಠಶಾಲೆಯಲ್ಲಿ ನಡೀತಾ ಇತ್ತು.
ಅಂದ್ರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಶನ್ ಗ್ರಾಮ ಪಾಠಶಾಲೆಯಲ್ಲಿ ನಡೀತಾ ಇತ್ತು, ಅಂದ್ರೆ ಗ್ರಾಮದಲ್ಲೇ ಇರುವಂತ ಶಾಲೆಯಲ್ಲಿ ನಡೀತಾ ಇತ್ತು. ಉನ್ನತ ಶಿಕ್ಷಣ ಪಡಿಬೇಕಾಗಿತ್ತು ಅಂದ್ರೆ ಅಗ್ರಹಾರ, ಬ್ರಹ್ಮಪುರಿ, ಘಟಿಕ ಸ್ಥಾನಗಳಿಗೆ ಹೋಗ್ಬೇಕಾಗಿತ್ತು. ಈ ಅಗ್ರಹಾರ, ಬ್ರಹ್ಮಪುರಿ ಮತ್ತು ಘಟಿಕ ಸ್ಥಾನಗಳಲ್ಲಿ ಉನ್ನತ ಶಿಕ್ಷಣ ದೊರೀತಾ ಇತ್ತು. ಮೊದಲನೇದು ಅಗ್ರಹಾರ ಸ್ನೇಹಿತರೆ. ಈ ಅಗ್ರಹಾರದಲ್ಲಿ ನೋಡ್ರಿ ಉನ್ನತ ಶಿಕ್ಷಣ ದೊರೀತಿತ್ರಿ. ಹೈಯರ್ ಎಜುಕೇಶನ್ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ಅಗ್ರಹಾರಕ್ಕೆ ಹೋಗ್ಬೇಕಾಗ್ತಿತ್ತು. ಉನ್ನತ ಶಿಕ್ಷಣ ನೀಡುವುದು ಅಷ್ಟೇ ಅಲ್ಲದೆ ಊಟ ವಸತಿ ಸೌಕರ್ಯನೂ ಕೂಡ ಉಚಿತವಾಗಿ ಇಲ್ಲಿ ನೀಡಲಾಗ್ತಿತ್ತು. ಎಲ್ರಿ ಈ ಅಗ್ರಹಾರದಲ್ಲಿ. ಪ್ರಮುಖ ಅಗ್ರಹಾರಗಳು ಯಾವ್ಯಾವು? ಕದಂಬ ಸಾಮ್ರಾಜ್ಯದ ಕಾಲದಲ್ಲಿರುವಂತ ಪ್ರಮುಖ ಅಗ್ರಹಾರಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬಳ್ಳಿಗಾವೆ, ತಾಳಗುಂದ ಮತ್ತು ಬನವಾಸಿ ಇವು ಕದಂಬ ಸಾಮ್ರಾಜ್ಯದ ಪ್ರಮುಖ ಅಗ್ರಹಾರಗಳ ಸ್ನೇಹಿತರೆ. ನೆಕ್ಸ್ಟ್ ಘಟಿಕ, ಚರ್ಚೆಗೆ ಆಮೇಲೆ ಧಾರ್ಮಿಕ ವಿವಾದಗಳಿಗೆ ವೇದಿಕೆಯಾಗಿರುವಂತ ಕೇಂದ್ರವಾಗಿತ್ತು ಸ್ನೇಹಿತರೆ. ಏನಾದ್ರೂ ಚರ್ಚೆ ಮಾಡಬೇಕಾಗಿತ್ತು ಅಥವಾ ಏನಾದ್ರೂ ಧಾರ್ಮಿಕ ವಿವಾದ ಇತ್ತು ಅಂತಂದ್ರೆ ಅವುಗಳಿಗೆ ಚರ್ಚೆ ಮಾಡುವಂತ ಕೇಂದ್ರವಾಗಿತ್ತು ಸ್ನೇಹಿತರೆ. ಚರ್ಚೆಯಲ್ಲಿ ಯಶಸ್ವಿ ಗಳಿಸಿರುವಂತ ವಿದ್ವಾಂಸನಿಗೆ ಘಟಿಕ ಸಾಹಸಿ ಅಂತ ಬಿರುದನ್ನ ನೀಡಿ ಗೌರವಿಸಲಾಗ್ತಿತ್ತು ಸ್ನೇಹಿತರೆ. ನೆಕ್ಸ್ಟ್ ಬ್ರಹ್ಮಪುರಿ. ಬ್ರಹ್ಮಪುರಿ ಅಂತಂದ್ರೆ ಬ್ರಾಹ್ಮಣರು ನೆಲೆಸುವಂತ ಸ್ಥಳಗಳ ಸ್ನೇಹಿತರೆ. ಪ್ರಮುಖ ಬ್ರಹ್ಮಪುರಿಗಳು ಯಾವ್ಯಾವು ಅಂದ್ರೆ ಸೂಡಿ, ತಲಕಾಡು, ವಿಕ್ರಮಪುರ ಮತ್ತು ಮಾನ್ಯಪುರದ ಬ್ರಹ್ಮಪುರಿಗಳ ಅತ್ಯಂತ ಮುಖ್ಯವಾಗಿರುವಂತ ಕದಂಬ ಸಾಮ್ರಾಜ್ಯದ ಬ್ರಹ್ಮಪುರಿಗಳ ಸ್ನೇಹಿತರೆ. ಪ್ರಶ್ನೆ ಏನು ಕೇಳಿದ್ರಿ? ಕದಂಬರ ಕಾಲದಲ್ಲಿ ಅಗ್ರಹಾರಗಳು ಪ್ರಮುಖ ವಿದ್ಯಾಕೇಂದ್ರಗಳಾಗಿದ್ದವು. ಕದಂಬರ ಕಾಲದ ಅಗ್ರಹಾರಗಳಲ್ಲಿ ಇದು ಸೇರಿಲ್ಲ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಯಾವ್ದ್ರಿ? ಕಂಚಿ ಸೇರಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಬನವಾಸಿ, ತಾಳಗುಂದ, ಬಳ್ಳಿಗಾವೆ ಕದಂಬರ ಕಾಲದ ಪ್ರಮುಖ ಅಗ್ರಹಾರಗಳ ಸ್ನೇಹಿತರೆ. ನೆಕ್ಸ್ಟ್ 40ನೇ ಪ್ರಶ್ನೆ. ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಕೋರ್ಟಿನಲ್ಲಿ ಕಮ್ಯುನಿಕೇಶನ್ ಮಾಡುವಂತ ಭಾಷೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ಪ್ರಾಕೃತ ಮತ್ತು ಸಂಸ್ಕೃತ. ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಾಗಿತ್ತು. ಇದು ಎಕ್ಸ್ಪ್ಲೇನ್ದೊಳಗೆ ಕವರ್ ಆಗಿಲ್ರಿ. ಇದಿಷ್ಟು ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಮಾಹಿತಿ. ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ. 41ನೇ ಪ್ರಶ್ನೆ. ಗೋವಾದಲ್ಲಿರುವ ಕದಂಬ ಶೈಲಿಯ ಅತ್ಯುತ್ತಮ ದೇವಾಲಯ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆದ ವಿವರಣೆ ನೋಡೋಣ್ರಿ. ಕದಂಬರ ಕಾಲದ ಪ್ರಮುಖ ದೇವಾಲಯಗಳು ಯಾವ್ಯಾವ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ. ಈ ದೇವಾಲಯದ ಮೂಲ ದೈವ ಶಾತವಾಹನರ ಮತ್ತು ಕದಂಬರ ವಂಶದ ಕುಲದೈವನಾಗಿದ್ದ. ಪ್ರಣವೇಶ್ವರ ಅಂತ ಅನ್ನೋ ದೈವ ಅಥವಾ ದೇವರು ಶಾತವಾಹನರ ಮತ್ತು ಕದಂಬ ವಂಶದ ಕುಲದೈವನಾಗಿದ್ದ ಸ್ನೇಹಿತರೆ. ಈ ದೇವಾಲಯವನ್ನ ಅಂದ್ರೆ ಈ ತಾಳಗುಂದದ ಪ್ರಣವೇಶ್ವರ ದೇವಾಲಯವನ್ನ ಮೃಗೇಶವರ್ಮನ ಪತ್ನಿ ಪ್ರಭಾವತಿ ಮತ್ತು ರವಿವರ್ಮ ಜೀರ್ಣೋದ್ಧಾರ ಮಾಡಿರುವಂಥದ್ದು. ಅಂದ್ರೆ ಈ ದೇವಾಲಯವನ್ನ ಕಟ್ಟಿಸಿರುವಂತವರು ಸ್ನೇಹಿತರೆ. ಎಂ.ಎಚ್. ಕೃಷ್ಣ ಎಂಬ ಇತಿಹಾಸಕಾರರು ದಕ್ಷಿಣ ಭಾರತದ ಪ್ರಾಚೀನ ದೇವಾಲಯಗಳಲ್ಲಿ ಇದು ಮೊದಲನೆಯದು ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನೆಕ್ಸ್ಟ್ ಹಲಸಿಯ ಜೈನ ಬಸದಿ. ಈ ಬಸದಿಯನ್ನ ಶಾಂತಿವರ್ಮನ ಮಗನಾಗಿರುವಂತ ಮೃಗೇಶವರ್ಮನು ಕಟ್ಟಿಸಿರುವಂಥದ್ದು. ಈ ಶಾಂತಿವರ್ಮನ ಮಗ ಮೃಗೇಶವರ್ಮನೇ ಈ ಹಲಸಿಯ ಜೈನ ಬಸದಿ ಕಟ್ಟಿಸಿದ್ನು ಅಂತನ್ನಕ್ಕೆ ಪುರಾವೆಗಳೇನು ಅಂದ್ರೆ ಸಾಕ್ಷಿಗಳೇನು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಶಾಸನದ ಆಧಾರದ ಮೇಲೆ ಇತಿಹಾಸಕಾರನಾದ ಪ್ಲಿಟ್ನವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಹಲಸಿಯ ಇತರ ಪ್ರಮುಖ ದೇವಾಲಯಗಳು ಯಾವ್ಯಾವ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕಲ್ಮೇಶ್ವರ, ಸುವರ್ಣೇಶ್ವರ, ಕಟಿಕೇಶ್ವರ, ರಾಮೇಶ್ವರ ಮತ್ತು ವರಹ ನರಸಿಂಹ ದೇವಾಲಯಗಳು ಇವು ಹಲಸಿಯ ಇತರ ಪ್ರಮುಖ ದೇವಾಲಯಗಳು. ನೆಕ್ಸ್ಟ್ ದೇವಂಗಾವೆಯ ಕಮಲನಾರಾಯಣ ದೇವಾಲಯ. ಗೋವಾದ ಕದಂಬರ ಕಾಲದ ಈ ಕಮಲನಾರಾಯಣ ದೇವಾಲಯ ಚತುಷ್ಕೋನದಿಂದ ಕೂಡಿರುವಂಥದ್ದು, 3 ಕೋಟೆಗಳನ್ನ ಒಳಗೊಂಡಿರುವಂಥದ್ರಿ.
ಈ ದೇವಂಗಾವಯ ಕಮಲನಾರಾಯಣ ದೇವಾಲಯ ಗೋವಾದ ಕದಂಬರ ಕಾಲದ ಒಂದು ದೇವಾಲಯ ಸ್ನೇಹಿತರೆ. ನೆಕ್ಸ್ಟ್ ಬನವಾಸಿಯೊಳಗ ಮಧುಕೇಶ್ವರ ಮತ್ತು ವರಹ ನರಸಿಂಹ, ಅದೇ ರೀತಿ ಮನ್ಮಥ ದೇವಾಲಯಗಳು ಇರುವಂಥದ್ದು. ನೆಕ್ಸ್ಟ್ ಗೋಕರ್ಣದಲ್ಲಿ ದ್ವಿಭಾವು ಗಣೇಶ, ಜಂಬೆಹಳ್ಳಿಯಲ್ಲಿ ದುರ್ಗಾ ವಿಗ್ರಹಗಳು, ದೊಡ್ಡ ಗದ್ದೆಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯಗಳು. ಇವಿಷ್ಟು ಕದಂಬರ ಅರಸರು ನಿರ್ಮಾಣ ಮಾಡಿರುವಂಥ ಪ್ರಮುಖ ದೇವಾಲಯಗಳು. ಕದಂಬರನ್ನ ಕರ್ನಾಟಕ ದೇವಾಲಯಗಳ ವಾಸ್ತುಶಿಲ್ಪದ ಮೂಲ ಕರ್ತೃಗಳು ಅಂತ ಕರೀತಾರೆ. ಕದಂಬ ಅರಸರನ್ನ ಕರ್ನಾಟಕ ದೇವಾಲಯಗಳ ವಾಸ್ತುಶಿಲ್ಪದ ಮೂಲ ಕರ್ತೃಗಳು ಅಂತ ಕರೀತಾರೆ. ಇದಿಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತ ಮಾಹಿತಿ. ಪ್ರಶ್ನೆ ಏನು ಕೇಳಿದ್ರಿ, ಗೋವಾದಲ್ಲಿರುವ ಕದಂಬ ಶೈಲಿಯ ಅತ್ಯುತ್ತಮ ದೇವಾಲಯ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ದೇವಾಂಗ ಕಮಲ ನಾರಾಯಣ ದೇವಾಲಯ. ಇದು ಗೋವಾದಲ್ಲಿರುವ ಕದಂಬ ಶೈಲಿಯ ಅತ್ಯುತ್ತಮ ದೇವಾಲಯ. ನೆಕ್ಸ್ಟ್ 42ನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಎಲ್ಲೂ ಕವರ್ ಆಗಿಲ್ರಿ. ಪ್ರಶ್ನೆ ಏನು ಕೇಳಿದ್ರಿ, ಈ ಕೆಳಗಿನ ಯಾವ ಕದಂಬ ರಾಜಕುಮಾರಿಯ ವಿವಾಹ ರಾಷ್ಟ್ರವರ್ಮನ ಜೊತೆ ಆಗಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಉತ್ತರ ಪ್ರಭಾವತಿ ಅಂತ ಕೊಟ್ಟಿರುವಂಥದ್ರಿ. ಇದಕ್ಕೆ ಸಂಬಂಧಿಸಿದಂಗ ಮಾಹಿತಿ ಯಾರಿಗಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಸ್ನೇಹಿತರೆ. ಇದಿಷ್ಟ ಕದಂಬ ಸಾಮ್ರಾಜ್ಯಕ್ಕೆ ಕುರಿತು ಹಿಂದಿನ ಎಕ್ಸಾಮ್ದಲ್ಲಿ ಕೇಳಿರುವಂತ ಪ್ರಶ್ನೋತ್ತರಗಳ ಡಿಸ್ಕಷನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.